ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ಓಂ ಓಂ. ಕೆಲವರು ಶಂಕರರನ್ನು ಗೌಡಪಾದರನ್ನು ಬಿಡಿಸಿದ್ದಾರೆ. ಇದು ಅವರ ತಪ್ಪು ತಿಳುವಳಿಕೆಯನ್ನು ಕೇಳಿಸ್ತಾ ಇದೆ. ಅವರ ತಪ್ಪು ತಿಳುವಳಿಕೆಯನ್ನು ಹೇಳಿ ಅದು ಏಕೆ ತಪ್ಪು ಎಂದಿಲ್ಲಿ ಹೇಳಬೇಕು ಅಲ್ಲ. ಪುಸ್ತಕನೇ ಹೆಸರೇ ಅದು, ಶಂಕರ ಸಿದ್ಧಾಂತ ಶಂಕರ ಪ್ರಕ್ರಿಯೆ ಕುರಿತು ಕೆಲವರ ತಪ್ಪು ತಿಳುವಳಿಕೆಗಳು. ಏನೆಂದು ಹೇಳಿದ್ದಾರೆ? ಈ ಒಂದು ಶ್ಲೋಕ ಇದೆ ನೋಡಿ, ಯಾವುದು? ಗೌಡಪಾದರ ಕಾರಿಕೆ. ಕಾರಿಕೆ ಅಂದರೆ ಶ್ಲೋಕನೇ, ಇನ್ನೇನೆ. ಸ್ವತೋ ವಾ ಪರತೋ ವಾಪಿ ನ ಕಿಂಚಿದ್ವಸ್ತು ಜಾಯತೆ. ಸ್ವತಃ ತನ್ನಿಂದಾಗಲಿ ಇನ್ನೊಂದನಿಂದಾಗಲಿ ಯಾವುದು ಹುಟ್ಟಲ್ಲ. ಅಂದರೆ ತಾನು ತಾನಾಗಿ ಹುಟ್ಟುವುದು ಅಥವಾ ಇನ್ನೊಬ್ಬರ ಏನು ಹೇಳ್ತೀವಿ ಪ್ರೆಷರ್ನಿಂದ, ಅದರಿಂದಾದರೂ ಹೇಗಾದರೂ ಹುಟ್ಟುವಿಕೆ ಎಂಬುದೇ ಇಲ್ಲ, ಜನ್ಮನೇ ಇಲ್ಲ. ಹಗ್ಗ ತಾನು ತಾನಾಗಿ ಹಾವಾಗುತ್ತದ? ಇನ್ನೊಬ್ಬರು ಏನೋ ಮಾಡುವುದರಿಂದ ಹಗ್ಗ ಹಾವಾಗಿ ಹುಟ್ಟುತ್ತದೆ. ಹಾಗೆ ಸಚ್ಚಿದಾನಂದ ಸ್ವರೂಪವಾಗಿರುವ ಬ್ರಹ್ಮ ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಅದು ಎಚ್ಚರವಾಗಿ ಪರಿಣಮಿಸುತ್ತದೆ. ಅದು ಪ್ರಶ್ನೆ. ಆದ್ದರಿಂದ ಗೌಡಪಾದರ ಈ ಶ್ಲೋಕ ನೋಡಿ, ಸ್ವತೋವಾ ಪರತೋವಾಪಿ ನ ಕಿಂಚಿದ್ ವಸ್ತು ಜಾಯತೆ. ತಾನು ತಾನಾಗಲಿ ಇನ್ನೊಬ್ಬರ ಒತ್ತಾಯದಿಂದಾಗಲಿ ಹೇಗಾದರೂ ಏನು ಬ್ರಹ್ಮದಿಂದ ಹುಟ್ಟುವುದಿಲ್ಲ ಎಂದು ಹೇಳಿ, ಸದಸದ್ವಾಪಿ ನ ಕಿಂಚಿದ್ ವಸ್ತು ಜಾಯತೆ. ಸತ್ತುನಿಂದ ಸತ್ತಾಗಲಿ ಸತ್ತುನಿಂದ ಅಸತ್ತಾಗಲಿ ಅಸತ್ತಿನಿಂದ ಸತ್ತಾಗಲಿ, ಹೀಗೆ ಯಾವ ತರಹ ನೋಡಿದ್ದರೂ ಕಾಂಬಿನೇಷನ್. ಯಾವದಿಂದ ಯಾವ ಅಂದರೆ ಇದು ನೋಡಿ, ಆಶ್ಚರ್ಯ, ಇದು ಚೆನ್ನಾಗಿದೆ. ಒಂದು ವಸ್ತುವಿದೆ, ಅದು ಸತ್ತು ಹೇಳ್ತೀವಿ. ಸತ್ತುನಿಂದ ಇನ್ನೊಂದು ಸದ್ವಸ್ತು ಹುಟ್ಟಬಹುದಾ? ಇರುವಿಕೆಯಿಂದ ಇರುವಿಕೆ ಹುಟ್ಟಬಹುದಾ? ಇರುವಿಕೆ ಇದ್ದೇ ಇರುವಾಗ ಇನ್ನೊಂದು ಇರುವಿಕೆ ಹೇಗೆ ಹುಟ್ಟುತ್ತದೆ? ಇರುವಿಕೆ ಇದ್ದೇ ಇದೆ, ಇರುವಿಕೆಯಿಂದ ಇರುವಿಕೆ ಹುಟ್ಟುತ್ತದೆ. ಇರುವಿಕೆ ಅಂದರೆ ಇರುವುದು ತಾನೇ ಇರುತ್ತದೆ, ಹುಟ್ಟುವುದಿಲ್ಲ. ಓಕೆ, ಏನು ಖಾಲಿಯಿಂದ ಹುಟ್ಟುತ್ತದೆ? ಯಾವುದೇ ವಸ್ತುವಾದರೂ ಖಾಲಿ, ನಿಮಗೇನು ಕೈಯಲ್ಲಿ ಏನಿಲ್ಲ, ಖಾಲಿ ಕೊಡ್ತೀವಿ, ಇದರಿಂದ ಒಂದು ಯಾವುದು ತಯಾರು ಮಾಡಿ, ಯಾವುದು ಇಷ್ಟವಿದ್ದರೆ ಒಂದು ಸೆಲ್ಫೋನ್ ತಯಾರು ಮಾಡಿ, ಒಳ್ಳೆಯದು, ಎಲ್ಲರಿಗೂ ಇಷ್ಟ. ಖಾಳಿಯಿಂದ ಸೆಲ್ಫೋನ್ ತಯಾರು ಮಾಡ್ತೀರಾ? ಅಸತ್ತಿನಿಂದ ಸತ್ತು ಹುಟ್ಟಲ್ಲ. ಇದರಿಂದ ಸತ್ತಿನಿಂದ ಅಸತ್ತು ಹುಟ್ಟಿಸ್ತೀರ? ಸತ್ತು ಇರ್ತದೆ, ಅಸತ್ಯ ಹೇಗೆ ಮಾಡೋದು? ಅಂದರೆ ಇರುವ ವಸ್ತುವನ್ನು ನಾಶ ಮಾಡೋಕ್ಕಾಗಲ್ಲ. ಅಸತ್ತಿನಿಂದ ಸತ್ತು ಹುಟ್ಟಲ್ಲ, ಅಸತ್ತಿನಿಂದ ಅಸತ್ತು ಹುಟ್ಟಲ್ಲ. ಅಂದರೆ ಏನೂ ಇಲ್ಲದೆ ಇರಬೇಕರಿಂದ ಏನೂ ಇಲ್ಲದೆ ಅಂದರೆ ಅರ್ಥವೇ ಇಲ್ಲ ಅದಕ್ಕೆ ಅಲ್ಲ. ಆದ್ದರಿಂದ ಹೇಗೆ ನೋಡಿದ್ದರೂ ಹುಟ್ಟುವಿಕೆ ಎಂಬುದು ಇಲ್ಲ. ಇದು ಕೇವಲ ತರ್ಕದಿಂದ ಮಾತುಗಳು, ಸುಮ್ಮನೆ ಇದಕ್ಕೆ ಯಾವುದೇ ಅನುಭವ ತೋರಿಸಲಿಲ್ಲ. ಲೌಕಿಕ ಉದಾಹರಣೆ ಹೇಳಿಕೊಟ್ಟರೆ ಹೊರತು ಇಲ್ಲಿ ಬ್ರಹ್ಮಾನುಭವದಿಂದ ಏನು ಹುಟ್ಟಲ್ಲ ಎಂದು ಬ್ರಹ್ಮಾನುಭವವನ್ನು, ಇದು ಈ ತರಹ ಲಾಜಿಕ್ ಏನೆಂದರೆ ಇದು ಸ್ವಲ್ಪ ಬೌದ್ಧರ ಹಾಗಿರುತ್ತದೆ. 3 4 ಕರೆಕ್ಟೇ. ಬೌದ್ಧರು ಕೇವಲ ಅನುಮಾನ ಪ್ರಮಾಣದಿಂದ ಮಾತಾಡಿ ಅದರಿಂದ ಜಗತ್ತು ಹುಟ್ಟಲಿಲ್ಲ ಎಂದು ತೀರ್ಮಾನ ಮಾಡಿಬಿಡ್ತಾರೆ. ಅದು ಕೇವಲ ತರ್ಕಬಲದಿಂದ ಆಗುತ್ತದೆ ಹೊರತು ಅನುಭವವನ್ನು ವಿಚಾರ ಮಾಡಿ ಹೇಳಿದ್ದ ವಿಷಯವಲ್ಲ. ಆ ತರಹ ಸ್ವಲ್ಪ ನಾಗಾರ್ಜುನ ಬೌದ್ಧರು, ನಾಗಾರ್ಜುನ ಬೌದ್ಧ ಅಲ್ಲವೇ? ಸೊ ನಾಗಾರ್ಜುನನ ಯುಕ್ತಿಗಳನ್ನು ಸ್ವಲ್ಪ ಅನುಕರಿಸಿದಂತೆ ಇಲ್ಲಿ ಅನಿಸುತ್ತಾ ಇದೆ ಗೌಡಪಾದರು. ಇದು ನೋಡಿಕೊಂಡು, ಈ ಶ್ಲೋಕ ನೋಡಿಕೊಂಡು ಕೆಲವರೇನು ಹೇಳಿದ್ದಾರೆಂದರೆ, ಶಂಕರರಿಗೆ ಗೌಡಪಾದರಿಗೆ ಭೇದ ಇದೆ. ಗೌಡಪಾದರೇನೋ ಯಾವ ಜನ್ಮವೇ ಇಲ್ಲ, ಬ್ರಹ್ಮದಿಂದ ಏನು ಹುಟ್ಟಲ್ಲ, ಬ್ರಹ್ಮವೇ ಇದ್ದು ಬಿಟ್ಟಿದೆ ಎಂದು ಹೇಳ್ತಾರೆ. ಶಂಕರರು ಮಾತ್ರ ಜಗತ್ತು ಹುಟ್ಟಿದೆ ಎಂದು ಒಪ್ಕೊಂಡರಲ್ಲ, ಅದರಿಂದ ಅವರಿಗೆ ವ್ಯತ್ಯಾಸ. ಹೇಗಾದರೂ ವಿಂಗಡಿಸಬೇಕು, ಅವರನ್ನು ಬೇರೆ ಇವರನ್ನು ಬೇರೆ ಹೇಳಬೇಕು.
ಏನೋ ಒಂದು ಈ ಸುಮ್ಮನೆ ಕೂತಿರೋಕ್ಕಾಗಲ್ಲ, ಏನೋ ಒಂದು ಹೇಳಬೇಕು. ಅದು ಜನರ ಬುದ್ಧಿ. ಅದಕ್ಕೋಸ್ಕರ ಇದು ಸಾಮಾನ್ಯರಲ್ಲ, ಪಂಡಿತರು ಮಾಡ್ತಾರೆ. ಪಂಡಿತರನ್ನು ನೋಡಿ ಇನ್ನೇನೋ ಮಾಡ್ತಾರೆ. ಗೌಡಪಾದರು ಶಂಕರರು ಇಬ್ಬರೂ ಸಾಂಪ್ರದಾಯಿಕರಲ್ಲ ಹೇಳಬೇಕು. ಅಲ್ಲ, ಶಂಕರರು ಸಾಂಪ್ರದಾಯಿಕರೇ ಉಪನಿಷತ್ತು ಅಂತ ಆಯಿತು. ಶಂಕರರು ಸಾಂಪ್ರದಾಯಿಕರು, ಗೌಡಪಾದರಲ್ಲ. ಯಾವುದೇ ಒಂದು ಏನಾದರೂ ಬೇಡಬೇಕು. ಗೌಡಪಾದರು ಬೌದ್ಧರು, ಶಂಕರರು ಮಾತ್ರ ವೈದಿಕರು. ಅಥವಾ ಇಬ್ಬರು ಬೌದ್ಧರು, ಇಬ್ಬರು ವೈದಿಕರಲ್ಲ. ಏನೋ ಒಂದು ಹೇಳಬೇಕು. ಸಂಪ್ರದಾಯವೇನಿದೆ, ಶಂಕರರು ಹೇಗೆ ವೈದಿಕರೋ ಗೌಡಪಾದರು ಅಷ್ಟೇ ವೈದಿಕರು. ಇಬ್ಬರೂ ವೈದಿಕರೇ, ಇಬ್ಬರೂ ಉಪನಿಷತ್ತು ವೇದಕ್ಕನುಗುಣವಾಗಿ ತತ್ವವನ್ನು ನಿರೂಪಣೆ ಮಾಡಿದ್ದಾರೆ. ಇದು ಸಂಪ್ರದಾಯ. ಇದನ್ನು ಒಪ್ಪಬಾರದು. ರಿಸರ್ಚ್ ಅಂದರೆ PhD ಅಂದರೆ ಏನು ಮಾಡಬೇಕು? ನೀವು ಹೇಳಿದ್ದನ್ನು ಏನೋ ಸ್ವಲ್ಪ ಉಲ್ಟಾ ಹೇಳಬೇಕು ಅಲ್ಲವೇ? ಶಂಕರರು ಭಾರತೀಯರಲ್ಲ ಎಂದು ಹೇಳಬೇಕು. ಇಂಡಿಯಾದಲ್ಲಿ ಅವರು ಹುಟ್ಟಲಿಲ್ಲ ಎಂದು ಹೇಳಬೇಕು ಅಲ್ಲವೇ? ಅವ್ರಿಗೆ PhD ಕೊಡ್ತಾರೆ. ಏನೋ ಸುಳ್ಳು ಹೇಳು, ಅದಕ್ಕೇನೋ ಇನ್ನೇನೋ ಹೇಳು, ಅದು ಇದು ಹೇಳಿಬಿಟ್ಟು ಇನ್ನೊಬ್ಬರು PhD ಮಾಡ್ತಾರೆ ಏನಲ್ಲ. ಅಲ್ಲ, ಅವರು ಮಾಡಿರುವ PhD ತಪ್ಪು ಎಂದು ಇವನೊಂದು PhD ಮಾಡ್ತಾರೆ, ಇವರಿಗೆ PhD ಕೊಡ್ತಾರೆ ಅಲ್ಲವೇ? ಕೊನೆಗೂ PhD ಅಂದರೆ ಏನು? ಏನಾದರೂ ಬರ್ಕೋ PhD ಅಷ್ಟೇ. ನಿಮಗೆ ತೋಚಿದ್ದು, ನಿಮ್ಮ ಮನಸ್ಸಿಗೆ ಅನಿಸಿದ್ದು ಬರ್ಕೋ, ಅದು PhD ಅಷ್ಟೇ. ಏನೋ ಕಷ್ಟಪಡಬೇಕಲ್ಲ. ತುಂಬ ರಿಸರ್ಚ್ ಮಾಡಿದ, ತುಂಬ ನೀನು ಕಲ್ಪನೆ ಮಾಡಿದ ಎಂದರ್ಥ. ಹಾಗೆ ಆದ್ದರಿಂದ ಗೌಡಪಾದರೇನೋ ಯಾವ ಕಾರಣ ಇಲ್ಲ, ಕಾರ್ಯ ಇಲ್ಲ, ಯಾವುದು ಹುಟ್ಟುವುದೇ ಇಲ್ಲ, ಅಜಾತ ಎಂದು ಹೇಳಿದ್ದಾರೆ. ಇಲ್ಲಿ ನೋಡಿ, ವೇರ್ ಕಾಸಾಲಿಟಿ ಈಸ್ ರಿಜೆಕ್ಟೆಡ್ ಆನ್ ರ್ಯಾಷನಲ್ ಗ್ರೌಂಡ್ಸ್, ತರ್ಕಬಲದಿಂದ ಕಾರಣವಿಲ್ಲ ಎಂದು ಹೇಳಿದರಿಂದ ಮೆನಿ ಹ್ಯಾವ್ ಸರ್ಮೈಸ್ಡ್, ಎಷ್ಟೋ ಜನರು ಕಲ್ಪನೆ ಮಾಡಿದ್ದಾರೆ ದಟ್ ದಿಸ್ ಈಸ್ ಎ ಟೋಟಲ್ ರಿಜೆಕ್ಷನ್ ಆಫ್ ಆಲ್ ಕಾಸಾಲಿಟಿ. ಶಂಕರರು ಕಾರ್ಯಕಾರಣ ಭಾವವೇ ಹೊಂದಲ್ಲ ಎಂದು ಹೇಳಿಬಿಟ್ಟರು. ಆ್ಯಂಡ್ ದಟ್ ಶಂಕರಾಸ್ ಟ್ರೆಡಿಷನ್ ಹ್ಯಾಸ್ ಬಾಡಿಲಿ ಇಂಪೋರ್ಟೆಡ್ ದ ಅಜಾತವಾದ ಆಫ್ ಬುದ್ಧಿಸ್ಟ್. ಆದ್ದರಿಂದ ಅಜಾತವಾದ ಎಂಬುದು ಬೌದ್ಧರು ಹೇಳಿದ್ದರಲ್ಲ, ಅದು ಎಲ್ಲಿಂದ ಬಂತು? ಅದು ಬೌದ್ಧರಿಂದಲೇ ತಗೊಂಡು ಬಂದರು. ನಮ್ಮ ಗೌಡಪಾದರು ಅಜಾತವಾದ ಹೇಳಿದ್ದಾರೆ, ಯಾವುದೂ ಹುಟ್ಟಲಿಲ್ಲ ಎಂದು ಹೇಳಿದ್ದಾರೆ ನಿಜ. ಆದರೆ ಅದು ಈ ಬೌದ್ಧರಿಂದಲೇ ತಂದರು, ಅದು ನಮ್ಮ ಸಿದ್ಧಾಂತವಲ್ಲ. ಈ ಕಾಲದಲ್ಲಿ ಏನು ಮಾಡ್ತಾರೆ? ಬೆಂಗಳೂರಿನಲ್ಲಿ ತ್ಯಾಗರಾಜನಗರನಲ್ಲಿ ಕಾರ್ಯಾಲಯವಿಲ್ಲ ಅಂದೊಬ್ಬನ ಹೇಳಿಬಿಡ್ತಾನೆ. ಎಲ್ಲಿದೆ ಪ್ರೂಫನ್ನು ತೋರಿಸೋದು? ತೋರಿಸಂದ್ರೆ ನೀವು ಇಲ್ಲಿ ತರಬೇಕು. ಅದೇ ಫೋಟೋ ತೊಗೊಂಡು ಅಲ್ಲೇನು ತೊಗೊಂಡು ಅವರನ್ನು ಮ್ಯಾನೇಜರನ್ನು ಕರೆದು, ಮ್ಯಾನೇಜರ್ ಔಟ್ ಆಫ್ ಸ್ಟೇಷನ್, ಅವ್ರನ್ನು ಕರೀಬೇಕು, ಅವ್ರು ಬರುವವರೆಗೂ ಕಾಯಬೇಕು. ಬಂದಾಗ ನೋಡು ನಾನೇ ಇಲ್ಲಿದ್ದೀನಿ, ಇದಕ್ಕೆ ಮ್ಯಾನೇಜರು, ಇದಕ್ಕೋ ಬಿಲ್ಡಿಂಗ್ ಇದೆ, ಈಗ ರಿಜಿಸ್ಟರ್ ನಮ್ಮ ಡಾಕ್ಯುಮೆಂಟ್ಸ್ ಇದೆ, ಇದೇನು ಇದು ಒಪ್ಪಕ್ಕಾಗಲ್ಲ, ಮತ್ತು ಇನ್ನೊಂದು ಒರಿಜಿನಲ್ ತರಬೇಕು. ಎಲ್ಲ ನೋಡಿದ್ರೆ ಅಂತ ಹೌದೌದು ಒಪ್ಕೊಳ್ತೀವಿ ಅಂತ. ಅದು ಎಲ್ಲರಿಗೂ ಗೊತ್ತಿದ್ದನ್ನು ಮತ್ತೆ ಎಲ್ಲರಿಗೂ ಗೊತ್ತಿದ್ದು ಎಲ್ಲರಿಗೆ ಕಂಡು ಬರುತ್ತಾ ಇದ್ದನ್ನು ಸುಮ್ಮನೆ ಇಲ್ಲ ಎಂದು ಹೇಳಿಬಿಡು. 4 ದಿವಸ ಸುಮ್ಮನೆ ಜಗಳ ನಡೆಯಲಿ, ಅಲ್ಲಿ ಹೋಗು, ಕೋರ್ಟಿಗೆ ಹೋಗು, 4 ದಿವಸ ಒಂದು ಸಾವಿರಾರು ರೂಪಾಯಿ ಸ್ವಲ್ಪ ಖರ್ಚು ಮಾಡು, ಆವಾಗ ತಿಳ್ತು. ಎಲ್ಲರಿಗೂ ಗೊತ್ತು ಇದ್ದೇ ಇದೆ, ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ? ಇದು ಈ ಕಾಲದ ಆಧುನಿಕ ನಾಗರಿಕತೆ. ದೊಡ್ಡ ಡಿಗ್ರಿ ಓದಿಕೊಂಡರೆ ಅಂದರೆ ಈ ಕೆಲಸ ಮಾಡ್ತಾರೆ, ಸುಮ್ಮನೆ ಗಲಾಟೆ ಮಾಡ್ತಾರೆ. ಏನಿಲ್ಲ, ಇದೇ ಅಪ್ಪ ಎಲ್ಲರೂ ನೋಡಿದ್ದಾರೆ ಅಂತ ತೋರಿಸು, ಎಲ್ಲಿ ಪ್ರೂಫ್ ಏನಿದೆ? ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರೂ ಸುಳ್ಳು ಹೇಳ್ತಿರ್ಬೋದು. ಪ್ರೂಫ್ ಏನು? ಇವರೆಲ್ಲರೂ ಕಾರ್ಯಾಲಯಕ್ಕೆ ಹೋಗ್ತೀವಿ, ಎಲ್ಲರಿಗೂ ತೋರಿಸಪ್ಪ ನೀವು ಕಾರ್ಯಾಲಯ ಇದೆ ಎಂದು ತೋರಿಸು. ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ ಇದೆಯಾ ಇದು ಕಾರ್ಯಾಲಯಕ್ಕೆ ಹೋಗಿದ್ದಿ ಎಂದು? ನೀವು ಎಲ್ಲೋ ಹೋಗಿಬಿಟ್ಟು ಕಾರ್ಯಾಲಯ ಹೇಳ್ತಾ ಇದ್ದೀರಿ, ಪ್ರೂಫ್ ಏನು ಹೇಳು? ನೀವು ನಿಮಗೆ ಡಾಕ್ಯುಮೆಂಟ್ ತೋರಿಸಬೇಕು. ಅವರು ಎಲ್ಲೋ ಇಟ್ಟರು, ಅವರು ಮ್ಯಾನೇಜರ್ ಇಲ್ಲ, ಅವ್ರ ಬೀಗ ಅವ್ರ ಕೈಯಲ್ಲಿದೆ, ಅವ್ರು ಬರಬೇಕು, ತೋರಿಸಬೇಕು, ಅದೆಲ್ಲ ಆಗಿಬಿಟ್ಟು ಹೋಗ್ತೀವಿ. ಅದು ಅವ್ರಿಗೂ ಗೊತ್ತು ಇದೆ ಎಂದು, ನಿಮಗೂ ಗೊತ್ತು. ಸುಮ್ಮನೆ ಏನೋ ಹೇಳಿಬಿಟ್ಟು ಜಗಳ ಮಾಡಬೇಕು. ಇರುತ್ತಾರ ಇಂಥವರು? ಇದೇ ಪಂಡಿತರ ಬುದ್ಧಿ. ಗೌಡಪಾದರು ಹೇಳಿದ್ದು ಅಜಾತವಾದ, ಬೌದ್ಧರಿಂದಲೇ ತಂದಿದ್ದರು, ವೇದದಲ್ಲಿಲ್ಲ. ಇಷ್ಟೇ, ಸುಮ್ಮನೆ ಹೇಳಬೇಕು. ಈಗ ಅದಕ್ಕೆ ಪಂಡಿತರ ಕೆಲಸ ಏನಂದರೆ, ಈಗ ಎಲ್ಲ ಹುಡುಕಬೇಕು ಉಪನಿಷತ್ತುಗಳಲ್ಲಿ ಎಲ್ಲಿದೆ. ಮೊನ್ನೊಬ್ಬರು ಬಂದರು, ನಾನು ಹೇಳಿದೆ ಜೀವಭಾವವನ್ನು ಮಿಥ್ಯ ಎಂದು ತೋರಿಸಬೇಕು. ನಾನು ಎಂಬ ಬುದ್ಧಿ ತಪ್ಪು ಬುದ್ಧಿ, ಅದು ಮಿಥ್ಯ, ಅದು ನಿಜವಾಗಿಲ್ಲ. ಅಂದರೆ ನಾನೆಂಬ ಬುದ್ಧಿಗೆ ಯಾರು? ಪುಸ್ತಕ ಎಂಬ ಬುದ್ಧಿಗೆ ಪುಸ್ತಕ ಇರಬೇಕು ಅಲ್ಲವೇ? ಗೋಡ ಎಂಬ ಮಾತು ಬುದ್ಧಿ ಇದ್ದರೆ ಅದಕ್ಕೆ ಗೋಡೆ ಇರಬೇಕು
ಮರ ಅಂದರೆ ಮರ ವಸ್ತುವಿರಬೇಕು. ಪ್ರತಿಯೊಂದು ವೃತ್ತಿಗೆ ಒಂದು ವಿಷಯ ಇರಬೇಕು. ವಿಷಯವಿಲ್ಲದೆ ವೃತ್ತಿ ಇದ್ದರೆ ಅದು ಮಿಥ್ಯ ಅಲ್ಲವೇ? ಅಲ್ಲಿ ಹಗ್ಗ ಇದೆ, ನಿಮ್ಮ ಮನಸ್ಸಿಗೆ ಹಾವು ಅನಿಸಿದ್ದರೆ ಅದು ಮಿಥ್ಯ. ಮರಿ ನಾನು ಅನಿಸುತ್ತದೆ, ನಾನು ಎಂಬುವರು ಯಾರಲ್ಲಿ ನೋಡು? ಯಾರಾದರೂ ಇದ್ದಾರಾ ನಾನು ಎಂಬ ವ್ಯಕ್ತಿ? ದೇಹವಿದ್ದರೆ ದೇಹವು ಅನಾತ್ಮ, ಇಂದ್ರಿಯಗಳು ಅನಾತ್ಮ, ಮನಸ್ಸು ಅನಾತ್ಮ, ಚೈತನ್ಯಕ್ಕೆ ನಾನು ಬುದ್ಧಿ ಹೊಂದಲ್ಲ. మరి ನಾನೆಂಬರು ಯಾರಲ್ಲಿ? ಯಾರೂ ಇಲ್ಲ. ಅದಕ್ಕೋಸ್ಕರ ಅದು ಮಿಥ್ಯ. ಅಂದರೆ ನಾನೆಂಬ ವೃತ್ತಿಯನ್ನು ಮಿಥ್ಯ ಎಂದು ತಿಳಿಸಿದ್ದರೆ ತಾನು ನಿಜವಾಗಿದ್ದದ್ದು ಅಲ್ಲಿರುವುದು ಚೈತನ್ಯ ಮಾತ್ರ ಸಾಕ್ಷಿ. ಈಗ ಇದೇ ಜೀವಬ್ರಹ್ಮ ಐಕ್ಯ. ಜೀವತ್ವವು ಮಿಥ್ಯ ಎಂದು ತಿಳಿಸಿ ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ ಅನಿಸುತ್ತದೆ. ವ್ಯಕ್ತಿ ಏನಿದೆ ಅಲ್ಲಿ? ಒಂದು ನೆರಳೇ ಹೊರತು ವ್ಯಕ್ತಿ ಏನಿಲ್ಲ ಅಲ್ಲಿ. ಅದು ಯಾವುದಪ್ಪ ನೋಡಿದ್ರೆ ಯಾರೂ ಇಲ್ಲ, ಸುಮ್ಮನೆ ಅದು ಇರುವುದು ಸಾಕ್ಷಿ. ಇಲ್ಲೇನೋ ದೇಹೇಂದ್ರಿಯಾದಿಗಳಿವೆ, ಅಲ್ಲೇನೋ ಚೈತನ್ಯ ಮಾತ್ರ ಇದೆ. ಮಧ್ಯದಲ್ಲಿ ನಾನು ವ್ಯಕ್ತಿ ಯಾರು? ಅವರು ಯಾರೂ ಇಲ್ಲ. ಅದು ಕಲ್ಪಿತ ಮಿಥ್ಯ. ಅದರಿಂದ ನಾನೆಂಬ ವೃತ್ತಿಯನ್ನು ಮಿಥ್ಯ ಎಂದು ಹೇಳಿಬಿಟ್ಟರೆ, ಇದು ಮಿಥ್ಯ ಎಂದು ಸಿದ್ಧಪಡಿಸಿದ್ದರೆ ಅದೇ ಬ್ರಹ್ಮತ್ವ ಎಂದು ನಾನೊಂದು ಸಲ ಪ್ರವಚನದಲ್ಲಿ ಹೇಳಿದೆ. ಒಬ್ಬರು ಯಾರೋ ಬಂದರು. ಅವರು ಬಂದು ಹೇಳ್ತಾರೆ, ಸ್ವಾಮೀಜಿ ಎಲ್ಲಿದೆ ಪುಸ್ತಕದಲ್ಲಿ ನಾನೆಂಬ ಬುದ್ಧಿಯನ್ನು ಮಿಥ್ಯ ಎಂದು ಹೇಳಿ ತಿಳ್ಕೊಂಡರೆ ಅದೇ ಬ್ರಹ್ಮಜ್ಞಾನ ಎಂದು ಎಲ್ಲಿದೆ ತೋರಿಸು, ಉಪನಿಷತ್ತಿನಲ್ಲಿ ಎಲ್ಲಿದೆ ತೋರಿಸು. ಏಕೆಂದರೆ ನಾನು ತಿರುಪತಿಯಲ್ಲಿ IAS ಆಫೀಸರ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು ನನ್ನ ಪ್ರವಚನ ಕೇಳಲಿಕ್ಕೆ ಬರ್ತಾರೆ. ನಾನು ಎಲ್ಲರಿಗೂ ಉಪನಿಷತ್ತು ಹೇಳ್ತಾ ಇದ್ದೀನಿ, ವೇದಾಂತ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ನಾನು ಅವರಿಗೆ ಹೇಳಬೇಕು, ನೀವು ಹೇಳಿ ನಾನೆನ್ನುವುದು ಮಿಥ್ಯ ಎಂದು ಎಲ್ಲಿದೆ ತೋರಿಸು. ಏನಪ್ಪ ನೀವು ಉಪನಿಷತ್ತು ಕೇಳಿದರೆ, ಭಗವದ್ಗೀತೆ ಆದರೂ ಓದಿದ್ದೀರಲ್ಲ, ಎಲ್ಲಿಯಾದರೂ ನಾನೆಂಬ ಬುದ್ಧಿ ಮಿಥ್ಯ ಎಂದು ಒಂದು ಮಾತಾದರೂ ಇದೆಯಾ? ನಾನೆಂಬುದು ಮಿಥ್ಯ ಅಥವಾ ನಾನೇ ಬ್ರಹ್ಮ ಎಂದು ಎಲ್ಲಿಯಾದರೂ ಇದೆಯಾ? ವಾಕ್ಯ ತೋರಿಸಬೇಕು. ಇಲ್ಲದಿದ್ದರೆ ನೀವು ಹೇಳಿದ್ದು ನಾವು ಒಪ್ಪಲ್ಲ. ತೋರಿಸು. ಈ ತರಹ ಮತ್ತೆ ಇನ್ನೊಂದು ದಿವಸ ಬಂದ, ನಾನು ಮೈಕ್ ಕೊಟ್ಟು ಎಲ್ಲರಿಗೂ ಹೇಳಿಸಿದ್ದೀನಿ, ನೀವೇ ಹುಡುಕೊಂಡು ಉಪನಿಷತ್ತಿನಲ್ಲಿ. ನಾವು ಗುರುಗಳಿಂದ ಕಲಿತುಕೊಂಡು ನಾನು ಹೇಳಿದೆ. ಈಗ ನೀವು ಹುಡುಕೊಂಡು ಎಲ್ಲಿದೆಯೋ ನಮಗೂ ಗೊತ್ತಿಲ್ಲ. ಅಷ್ಟು ಉಪನಿಷತ್ತು ನನಗೆ ಬರಲ್ಲ. ಅವ್ರಿಗೆ ಅನಿಸ್ತಾ ಇದೆ ನಾನು ಹೇಳ್ತಾ ಇಲ್ಲ ಎಂದು. ಇದೆಲ್ಲ ಏನಂದರೆ ನಮ್ಮ ವಿದ್ಯಾವಿಧಾನ ಇದೆ ನೋಡಿ, ಮೂರ್ಖತನ. ಏನೋ ಮೂರ್ಖತನ. ಪ್ರತಿಯೊಂದು ಮಾತುಕ್ಕೆ ಬೈಬಲ್ ಕುರಾನ್ ಪುಸ್ತಕ ಇದೆ ನೋಡಿ, ಅಲ್ಲಿ ವಾಕ್ಯ ಇರಬೇಕು. ಇದ್ದರೆ ವಾಕ್ಯ ಒಪ್ತೀವಿ, ವಾಕ್ಯ ಇಲ್ಲದಿದ್ದರೆ ನಾವು ಒಪ್ಪಲ್ಲ. ಹೇಳಿದ ಪ್ರತಿಯೊಂದು ಮಾತಿಗೆ ಅಲ್ಲಿರಬೇಕು. ಬೈಬಲ್ನಲ್ಲಿ ಈ ವಾಕ್ಯ ಇದೆ, ಆ ವಾಕ್ಯ ಇದ್ದರೆ ಅದು ಒಪ್ತೀವಿ, ಇಲ್ಲದಿದ್ದರೆ ಒಪ್ಪಲ್ಲ. ನಾವು ಹೇಳಿದ ಪ್ರತಿಯೊಂದು ಮಾತಿಗೆ ಯಾವ ಉಪನಿಷತ್ತಲ್ಲಿದೆ ತೋರಿಸು ಅಂದರೆ ನೀವು ಯಾರಾದರೂ ಕೇಳಿದ್ದೀರಾ? ನಾನು ಇಷ್ಟೊತ್ತು ಕಾರ್ಯಕಾರಣ ಹೇಳಿದಿರಲ್ಲ, ಯಾವ ಉಪನಿಷತ್ತಿನಲ್ಲಿದೆ ತೋರಿಸು. ಕಾರ್ಯವು ಮಿಥ್ಯ, ಕಾರಣವೇ ಸತ್ಯ ಎಲ್ಲಿದೆ ತೋರಿಸು. ಪ್ರತಿಯೊಂದಕ್ಕೆ ವಾಕ್ಯ ಹುಡುಕ್ಕೊಳ್ತೀರಾ? ವಾಕ್ಯ ಹುಡುಕೊಂಡ್ರೆ ಒಪ್ಕೊಳ್ತೀರಿ, ಇಲ್ಲದಿದ್ದರೆ ನಾವು ಒಪ್ಪಲ್ಲ, ನೀವು ಏನು ಹೇಳಿದರೂ ಸುಳ್ಳು ಎಂದು ಹೇಳ್ತೀರ. ಹಾವು ಮಿಥ್ಯೆ, ಹಗ್ಗ ಮಾತ್ರ ಇದೆ ಅಂದರೆ ಯಾವ ಉಪನಿಷತ್ತಿನಲ್ಲಿದೆ ತೋರಿಸು. ನೀವು ತೋರಿಸದಿದ್ದರೆ ಏನು ಮಾಡ್ತೀವಿ? ನೀವು ಹೇಳಿದ್ದು ಒಪ್ಪಲ್ಲ ನಾವು. ಈ ತರಹ ಬೈಬಲ್ನಿಂದ ಓದಿಕೊಂಡು ಬಂದಿರುವವರು ಆಧುನಿಕ ವಿದ್ಯೆಯಲ್ಲ. ಪ್ರತಿಯೊಂದಕ್ಕೂ ಉಪನಿಷತ್ತಿನಲ್ಲಿ ಎಲ್ಲಿದೆ? ಉಪನಿಷತ್ತು ವಾಕ್ಯಗಳನ್ನು ಉಪಕ್ರಮ ಉಪಸಂಹಾರ ಹಿಂದಿಂದು ಮುಂದಿಂದು ವಿವೇಕ ಮಾಡಿ ಹೇಳಬೇಕು. ಕೆಲವೊಮ್ಮೆ ಅಕ್ಷರಶಃ ಇರುವುದಿಲ್ಲ, ಆ ಸಂದರ್ಭದಲ್ಲಿ ಆ ತಾತ್ಪರ್ಯ ಬರುವಂತೆ ಇರುತ್ತದೆ. ಶ್ವೇತಕೇತೋ ತತ್ವಮಸಿ ಎಂದು ಹೇಳಿದ್ದರೆ ಆ ತತ್ವೇ ನೀನು ಅಂದರೆ ಅರ್ಥವೇನು? ಅದೇ ನೀನು ಅಂದರೆ ಈಗ ನೀನು ತಿಳ್ಕೊಂಡಿದ್ದು ತಪ್ಪು, ಆ ಸ್ವರೂಪವೇ ನೀನು ಅಂದರೆ ಇದು ತಪ್ಪು ಎಂದು ಅಲ್ಲಿ ಆಯಿತು ಅರ್ಥ. ಅದು ಆ ಅರ್ಥ ಅಲ್ಲಿ ಆರ್ಥಿಕವಾದ ಅರ್ಥ ಹೊರಡಿತೇ ಹೊರತು ಲಕ್ಷಾರ್ಥ ತಾತ್ಪರ್ಯಾರ್ಥ ಬಂತೇ ಹೊರತು ಅಕ್ಷರಾರ್ಥವಾಗಿ ಹೇಳಲಿಲ್ಲ. ಇವರಿಗೆ ಅಕ್ಷರವಾಗಿ ಹೇಳಬೇಕು. ಉಪನಿಷತ್ತಿನಲ್ಲಿ ಏನಿದೆ ಹೇಳು. ಅದು ಇಂಪ್ಲಾಯ್ಡೇ ಹೊರತು, ಇಂಪ್ಲಾಯ್ಡ್ ಅಂದರೆ ಆರ್ಥಿಕ ಅರ್ಥವೇ ಹೊರತು ಅಕ್ಷರಾರ್ಥವಾಗಿ ಹೇಳಲಿಲ್ಲ. ಅದು ಅವಲ್ಲ. ಅದು ಉಪನಿಷತ್ತಿನಲ್ಲಿ ಎಲ್ಲಿದೆ ತೋರಿಸು. ಇದು ಬೈಬಲ್ ಬುದ್ಧಿ. ಈ ಬೈಬಲ್ ಬುದ್ಧಿ ಇರುವವರು ವೇದಾಂತಕ್ಕೆ ಬರ್ತಾರೆ. ನಾನು ಹೇಳಿದ್ದೀನಿ ನೀವು ಓದ್ಕೋ, ನೀವು ಓದಿದ್ದೀರಲ್ಲ ಉಪನಿಷತ್ತು, ನೀವೇ ಓದ್ಕೋ. ಅಥವಾ ಕೇಳಬೇಕಂದರೆ ಇದನ್ನು ಪೂರ್ತಿ ಕೇಳು, ಪಾಠಗಳು ಕೇಳುತ್ತಾ ಇರು. ಇವರಿಗೆ ಕರೆಯಲಿಲ್ಲ, ಇವರಿಗೆ ಇನ್ನೊಬ್ಬರಿಂದ ಹೇಳಬೇಕು. ಏಕೆ ಅಂದರೆ ಇವನು ಗುರುವಾಗಿ ಇನ್ನೊಬ್ಬರಿಗೆ ಹೇಳಬೇಕು. ನೋಡಿ,
ಬನ್ನಿ, ನೀನು ಕರೆಯುವಕ್ಕೆ ಮುಂಚೆ ನೀವು ಗುರುವೇಕೆ ಆಗಿಬಿಟ್ಟಿದ್ದಿ. ಈ ಕಾಲದಲ್ಲಿ ಎಷ್ಟು ದೊಡ್ಡ ಅಹಂಕಾರವಿದ್ದರೆ ಅಷ್ಟು ಗುರುವಾಗ್ತಾನೆ ಅಲ್ಲವೇ. ಸಣ್ಣ ಅಹಂಕಾರವಿರುವವನ ಶಿಷ್ಯನಾಗ್ತಾನೆ, ಹೆಚ್ಚಿನ ಅಹಂಕಾರವಿದ್ದರೆ ಗುರುವಾಗ್ತಾನೆ. ಯಾರಿಗೆ ಅಹಂಕಾರವಿಲ್ಲವೋ ಅವರು ವಿನಯಶೀಲನಿದ್ದರೆ ನೀನೇನು ಗುರು ಅಪ್ಪ, ನಿನಗೆ ಇಷ್ಟು ಸಣ್ಣ ಅಹಂಕಾರನೂ ಇಲ್ಲ, ನೀನೇನು ಗುರು. ಸ್ವಲ್ಪ ದೊಡ್ಡ ಅಹಂಕಾರವಿದ್ದರೆ ನಿನ್ನನ್ನು ಒಪ್ಕೊಳ್ತೀವಿ, ನಿನಗೆ ಇಷ್ಟು ಸಹ ಅಹಂಕಾರ ನಮಗಿಂತ ಕಮ್ಮಿ ಇದೆ ನಿಮಗೆ ಅಹಂಕಾರ, ನೀನೇನು ಗುರು ಆಗ್ತಿ ಅಲ್ಲ. ಸ್ವಲ್ಪ ಎಲ್ಲರಿಗಿಂತ ದೊಡ್ಡದಿರಬೇಕು. ಆ ಕಾಲ ಹಾಗೆ ಆಗಿಬಿಟ್ಟಿದೆ. ಇದು ಏನರ್ಥಪ್ಪ? ನೀವು ಕಲಿಯಬೇಕಂದ್ರೆ ಕಲ್ತ್ಕೋ, ಅಲ್ಲ ಅವರಿಗೆ ಹೇಳಬೇಕಂತೆ ನೀವು ಇನ್ನೊಬ್ಬರಿಗೆ ಹೇಳುವುದಕ್ಕೆ ನಿಮಗೂ ಸಂದೇಹವೂ ಇಲ್ಲ. ನೀವು ನಾನು ಬ್ರಹ್ಮನ ಅಲ್ಲವಾ ಎಂದು ನಿಮಗೆ ತಿಳ್ಕೊಳ್ಳಬೇಕಾಗಿಲ್ಲ. ನಾನು ಯಾರು ಎಂಬುದು ನಿನಗೆ ಪ್ರಶ್ನೆ ಇಲ್ಲ, ನೀವು ತಿಳ್ಕೊಳ್ಳಬೇಕಾಗಿ ಇಲ್ಲ. ಅಲ್ಲಿ ಏನಿದೆಯೋ ಹೇಳು ಅಂದರೆ ಆ ಪುಸ್ತಕದಲ್ಲಿ ಎಲ್ಲಿದೆಯೋ ನಮಗೇನು ಗೊತ್ತು. ನಾವು ಉಪನಿಷತ್ತು ಕಂಠಸ್ಥ ಮಾಡಿ ನಿಮಗೆ ಉಪನಿಷತ್ತಿನಲ್ಲಿ ಎಲ್ಲಿದೆ ನಾನು ಹೇಳಿದ ಮಾತುಕಲ್ಲಿ ತೋರಿಸದಿದ್ದರೆ ನಾವು ಒಪ್ಪಲ್ಲ. ಪ್ರತಿ ಮಾತುಗೂ ನಾನು ಉಪನಿಷತ್ತು ಇಟ್ಕೊಂಡು ಅವರು ಅದೇ ಹೇಳ್ತೀನಿ. ನೀವು ಬೈಬಲ್ ಪಾಠಗಳು ನೋಡಿದ್ದೀರಾ? ಅದು ಏನದು ಯೂಟ್ಯೂಬ್ನಲ್ಲಿ ನೋಡಿ, ಅವರು ಎಲ್ಲರ ಕೈಯಲ್ಲಿ ಬೈಬಲ್ ಇಟ್ಕೊಳ್ತಾರೆ. ಇವನು ಬೈಬಲ್ ಕೈಯಲ್ಲಿ ಇಟ್ಕೊಂಡು ಅಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ. ನೀವು ನೋಡಿದ್ದೀರಾ? ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಈ ವಾಕ್ಯ ಓದ್ತಾನೆ. ನೋಡಿ, ಈ ವಾಕ್ಯಕ್ಕೆ ಅರ್ಥ ಇದೆ ಹೇಳ್ತಾನೆ. ಹೇಳಿ, ಈ ವಾಕ್ಯಕ್ಕೆ ಏನರ್ಥ ಅಂದರೆ ಬೇರೆ ಕಡೆ ನೋಡು, ಈ ಪೇಜಿನಲ್ಲಿ ಈ ವಾಕ್ಯದಲ್ಲಿ ಇಲ್ಲಿದೆ ನೋಡು. ಅವರೆಲ್ಲ ನೋಡ್ಕೊಳ್ತಾರೆ. ಈ ವಾಕ್ಯದಿಗೂ ಇಲ್ಲಿದೆ ಇದೆ ಅಂದರೆ ನೀವು ಹೇಳಿದ ಮಾತುಕಲ್ಲಿ ತೋರಿಸಬೇಕು. ತೋರಿಸದಿದ್ದರೆ ನೀವು ಒಪ್ಪಲ್ಲ. ಈಗ ಆ ಸ್ಟೈಲ್ ಬೈಬಲ್ ಓದಿಕೊಂಡು ಬಂದು ಇಲ್ಲಿ ನೀವು ಹೇಳಿದ ಮಾತುಕತೆ ಉಪನಿಷತ್ತಿನಲ್ಲಿ ತೋರಿಸು. ನಾವು ಉಪನಿಷತ್ತು ವಾಕ್ಯ ಬಲದಿಂದ ಇಲ್ಲೇನು ನಿಲ್ಲುತ್ತಾ ಇಲ್ಲ. ನಮಗೆ ಸಂಪ್ರದಾಯ ಇದೆ, ಶ್ರುತಿ ಇದೆ. ಶ್ರುತಿ, ಯುಕ್ತಿ, ಅನುಭವದಲ್ಲಿ ನಾನೆಂಬ ಬುದ್ಧಿ ಸುಷುಪ್ತಿಯಲ್ಲಿ ಇಲ್ಲ ಎನ್ನುವುದು ಇಲ್ಲೇ ಕಂಡು ಬರುತ್ತಾ ಇರುವಾಗ ಇವರಿಗೆ ಅನುಭವದಲ್ಲಿ ತೋರಿಸುವುದು ಬೇಡ. ನಾನೆಂಬ ವೃತ್ತಿ ಬಿಟ್ಟು ತಾನಿದ್ದಾನೆ, ನಾನೆಂಬ ವೃತ್ತಿ ತಾನಿದ್ದಾನೆ ಎಂಬುದು ಅನುಭವ ಬೇಕಾಗಿಲ್ಲ. ಅಲ್ಲೆಲ್ಲಿದೆ ತೋರಿಸು. ಅಲ್ಲಿ ಎಲ್ಲಿದೋ ನಾನು ಎಲ್ಲಿಂದ ಹುಡುಕಬೇಕು? ನಾನು ಹೇಳಿದ ಮಾತು ಅಕ್ಷರಶಃ ಎಲ್ಲಿದೆ ಎಲ್ಲಿ ತೋರಿಸಬೇಕು? ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ, ನೀವೇ ಹುಡುಕೋ. ಅವ್ರಿಗೆ ಅನಿಸ್ತಾ ಇದೆ ನಾನು ಹೇಳ್ತಾ ಇಲ್ಲ. ನೋಡಿ, ಮತ್ತೆ ಬರ್ತಾನೆ. ಮತ್ತು ನಾನು ಹೇಳಿದ್ದೀನಿ ಇವರೆಲ್ಲರನ್ನು ಕೇಳಿ ಮೈಕ್ ಕೊಟ್ಟೆ, ಎಲ್ಲರನ್ನು ಕೇಳಿ ಇವರಿಗೆ ಯಾರಾದರೂ ಗೊತ್ತಿದ್ದರೆ ಪಂಡಿತರು ಹೇಳ್ತಾರೆ. ನನ್ನದೇ ಅಲ್ಲ, ಇಲ್ಲಿ ಕಾರ್ಯಾಲಯಕ್ಕೆ ಎಷ್ಟೋ ಪಂಡಿತರು ಬರ್ತಾರೆ. ಇಂಥ ದೊಡ್ಡ ದೊಡ್ಡ ಸುಬ್ರಾಯ ಶರ್ಮರ ಪ್ರವಚನಗಳು ಕೇಳಿದ್ದಾರೆ. ಇಂಥದ್ದು ಎಷ್ಟೋ ಜನರಿದ್ದಾರೆ. ಅದ್ವಯಾನಂದ ಸ್ವಾಮೀಜಿ, ಅಶ್ವತ್ಥನಾರಾಯಣ ಏನೋ ಅಕ್ಷರಾನಂದರು, ಇನ್ನು ಯಾರ್ಯಾರೋ ಸುದರ್ಶನ ಶರ್ಮರು, ಏನೋ ದೊಡ್ಡ ದೊಡ್ಡ ಪಂಡಿತರದೆಲ್ಲರೂ ಇವರು ಕೇಳಿದ್ದಾರೆ. ಮತ್ತು ಇವ್ರಿಗೇನೋ ಗೊತ್ತಿದ್ದಬಹುದು, ಇವರು ಹೇಳಬಹುದು. ನಿಮಗೆ ಗೊತ್ತಲ್ಲ, ನಿಮ್ಮ ಉತ್ತರ ನನಗೆ ಮಾತ್ರ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ಅಥವಾ ನೀವೇ ಓದ್ಕೊಂಡು ಉಪನಿಷತ್ತಿನಲ್ಲಿ ಎಲ್ಲಿಯಾದರೂ ಇದೋ ಎಲ್ಲೋ ಗೊತ್ತಿಲ್ಲ. ನಮ್ಮ ಗುರುಗಳು ಹೇಳಿದ್ದರು, ನಾವು ಅನುಭವದಲ್ಲಿ ತೋರಿಸಿದ್ದರು, ಅದು ನನಗೆ ಬೇಕಂದರೆ ತೋರಿಸ್ತೀನಿ. ನಿಮ್ಗೆ ಅನುಭವದಲ್ಲಿ ಬೇಡ, ಯಾವ ಉಪನಿಷತ್ತಿನಲ್ಲಿದೆ ಹೇಳು. ಪ್ರೂಫ್ ಏನು? ನಮ್ಮ ಉಪನಿಷತ್ತೇ ಪ್ರೂಫ್ ಅವರಿಗೆ. ಉಪನಿಷತ್ತು ತೋರಿಸಬೇಕು ಅಲ್ಲವೇ? ಈಗ ಈ ತರಹ ಜನರು ಬರ್ತಾರೆ ವೇದಾಂತಕ್ಕೆ, ಹೇಳುವುದಕ್ಕೆ ನಾಚಿಕೆನೇ ಇಲ್ಲ. ಅದು ನೋಡಿ, ಏಕೆಂದರೆ ಸಂಪ್ರದಾಯ ಇಲ್ಲ, ಗುರುಮುಖತಃ ಕಲಿಯೋದು ಇಲ್ಲ, ಹೇಗೆ ಕಲಿಯೋದು ಇಲ್ಲ, ಏಕೆ ಕಲಿಯೋದು ಎಂದು ಇಲ್ಲ. ಏನೋ ನಾವು ಎಜುಕೇಟೆಡ್, ನಾವು ಬರ್ತೀವಿ, ನಾನು ಉಪನಿಷತ್ತು ಹೇಳ್ತಾ ಇದ್ದೀನಿ ಹೇಳೋ ಒಂದು ಹೇಳ್ತಾನೆ. ನೀವು ಹೇಳಬೇಕು. ಒಬ್ಬನು ಹೇಳ್ತಾನೆ ನನಗೆ ಗೊತ್ತಿಲ್ಲ ಅಂದರೆ ನೀವು ಹೇಳಲೇಬೇಕು, ಗೊತ್ತಿಲ್ಲ ಅಂದರೆ ನಾವು ಒಪ್ಪಲ್ಲ. ನೀವು ಹೇಳಲೇಬೇಕು, ನೀವು ಏನು ಎಲ್ಲಿದೆಯೋ ಹೇಳಲೇಬೇಕು ನೀವು. ಅದು ನೋಡಿ, ಇದು ಹಕ್ಕು, ನಮ್ಮ ಹಕ್ಕು, ನೀವು ಹೇಳಲೇಬೇಕು. ಇಂಥ ದುರಹಂಕಾರಿಗಳು ಇವರು ವೇದಾಂತ ಕಲಿಯೋದಕ್ಕೆ ಬರ್ತಾರೆ ನೋಡಿ. ಇನ್ನು ಮೇಲೆ ಹೇಳಬೇಕಿತ್ತು, ನಾನು ಮರ್ತು ಹೋದೆ. ನಮ್ಮ ಒಬ್ಬರು ಮ್ಯಾನೇಜರ್ ಇದ್ದಾರೆ, ಅವರು ಒಳ್ಳೆಯವರು, ವೇದಾಂತ ತುಂಬ ಬರ್ತಾರೆ. ನಿಮಗೂ ಸಂದೇಹವಿದ್ದರೆ ಅವ್ರನ್ನ ಕೇಳ್ಬೋದು. ಇಲ್ಲಿ ಆಗಾಗ ಬರ್ತಾರೆ ನೋಡಿ, ಅವ್ರದ್ದು ಒಳ್ಳೆಯ ವೇದಾಂತಿಗಳು. ಇನ್ನು ಮೇಲೆ ಅವ್ರ ಹತ್ತಿರ ಕಳಿಸ್ತೀನಿ, ಅವ್ರ ಹತ್ತಿರ ಹೋಗಿ ಕಲ್ತ್ಕೊಳ್ಬೋದು. ಅವ್ರಿಗೆಲ್ಲ ಗೊತ್ತು, ಅವರೆಲ್ಲ ಹೇಳಿಬಿಡ್ತಾರೆ. ನನಗೆ ಮಾತ್ರ ಇಷ್ಟೆಲ್ಲ ಗೊತ್ತಿಲ್ಲ. ಆಯಿತು, ಓಕೆ. ಇದು ನೋಡಿ, ಸೊ ಇದು ಕಾಜಾಲಿಟಿ ಅಜಾತವಾದ ಗೌಡಪಾದರಲ್ಲಿ ಇಲ್ಲ ಹೇಳ್ತಾರೆ. ಇದಕ್ಕೆ ಸ್ವಾಮೀಜಿ ಉತ್ತರ ನೋಡಿ. ಬಟ್ ದ ಫ್ಯಾಕ್ಟ್ ಈಸ್ ದಟ್ ಗೌಡಪಾದ ಹಿಮ್ಸೆಲ್ಫ್ ಆಕ್ಸೆಪ್ಟ್ಸ್ ದ ಮಾಯಾ ಸತ್ಕಾರ್ಯವಾದ. ಜಗತ್ತು ವ್ಯಾವಹಾರಿಕ ದೃಷ್ಟ್ಯ ಅದೇ ಬ್ರಹ್ಮ ಜಗತ್ತಾಗಿ ತೋರ್ತಾ ಇದೆ. ಅದೇ ಹಗ್ಗ ಹಾವಾಗಿ ಯಾವಾಗ ತೋರ್ತಾ ಇದೆ? ತೋರಿಕ ದೃಷ್ಟಿಗೆ ತೋರ್ತಾ ಇದೆ, ಭ್ರಾಂತಿಯಲ್ಲಿರುವವನಿಗೆ ತೋರ್ತಾ ಇದೆ. ಅಷ್ಟೇ ಹೇಳುವುದು, ಇನ್ನೇನು ಹೇಳ್ತೀನಿ. ಹಗ್ಗ ತನ್ನ ಇಷ್ಟದಿಂದ ಹಾವಾಗಿ ತೋರಿತಾ, ಇವರ ಭ್ರಾಂತಿಯಲ್ಲಿರುವವನಿಗೆ ತೋರಿತಾ.
ನಿಮ್ಮ ಭ್ರಾಂತಿಯ ಕಾರಣ. ಭ್ರಾಂತಿಯಲ್ಲಿರುವವನಿಗೆ ಹಗ್ಗ ಹಾವಾಗಿ ತೋರಿತೇ ಹೊರತು ಹಗ್ಗ ನಿಮಗೆ ಹಾವಾಗಿ ತೋರಬೇಕು ಎಂದುಕೊಂಡು ತೋರ್ತಾ ಇಲ್ಲ. ಹಗ್ಗ ದೃಷ್ಟಿಗೆ ಹಗ್ಗವೇ, ಹಗ್ಗ ದೃಷ್ಟಿಗೆ ಹಾವೇನಿಲ್ಲವೇ ಇಲ್ಲ. ಹಾಗೆ ಸುಷುಪ್ತಿ ಅನುಭವ ದೃಷ್ಟಿಗೆ ಎಚ್ಚರ ಎಂಬುದು ಬಿಡಿಯಾಗಿಲ್ಲವೇ ಇಲ್ಲ. ನೀವು ಎಚ್ಚರದಲ್ಲಿದ್ದುಕೊಂಡು ಎಚ್ಚರ ಮಾತಾಡ್ತಾ ಇದ್ದೀರಿ. ಎಚ್ಚರ ದೃಷ್ಟಿ ಇಟ್ಟುಕೊಂಡು ನೀವು ಎಚ್ಚರೆಯಲ್ಲಿ ಒಬ್ಬ ವ್ಯಕ್ತಿಯಾಗಿದ್ದುಕೊಂಡು ನೋಡ್ತಾ ಇದ್ದೀರಿ. ಈ ಎಚ್ಚರ ಎಲ್ಲಿಂದ ಬಂತು, ಈ ಎಚ್ಚರ ಎಲ್ಲಿಂದ ಬಂತು? ಎಲ್ಲಿಂದ ಬಂತಲ್ಲ, ಈ ಪ್ರಶ್ನಕರ್ತ ನೀನಾಗಿದ್ದೀಯಲ್ಲ, ನೀನೇ ಕಾರಣ. ಆ ನೀನು ಬುದ್ಧೇ ಭ್ರಾಂತಿ. ಆ ಭ್ರಾಂತಿಯಲ್ಲಿದ್ದು ಎಲ್ಲಿ ಬಂತು ಅಂದರೆ ನೀವಿರುವುದೇ ಅಲ್ಲಿ. ನೀನು ನಾನೆಂಬ ಬುದ್ಧೇ ನಾನು ಬಂದಿದೆ ಎಂದು ಅನಿಸುತ್ತಾ ಇದೆ ನಿನಗೆ. ನಾನೆಂಬ ಬುದ್ಧಿ ಇದೆ, ನಾನೆಂಬ ಬುದ್ಧೇ ಇಲ್ಲ, ಅದೇ ತಪ್ಪು. ನಾನೆಂಬ ವ್ಯಕ್ತಿಯೇ ಇಲ್ಲ, ನಾನು ಎಲ್ಲಿಂದಲೋ ಬಂದೆ ಅನಿಸುತ್ತದೆ. ನಾನೆಂಬ ವ್ಯಕ್ತಿತ್ವವೂ ತಪ್ಪು, ಎಲ್ಲಿಂದಲೋ ಬಂದೆ ಅನಿಸಿದ್ದು ತಪ್ಪು. ಆ ತಪ್ಪಿನಲ್ಲಿದ್ದು ಅದಕ್ಕೆ ಪ್ರಶ್ನೆ ಹೇಳು. ನಾನು ಯಾರು? ನಾನು ಇದ್ದೇನೆ, ಯಾರು ಎಂದು ಪ್ರಶ್ನೆ ಮಾಡಲ್ಲ. ನಾನು ಇದ್ದೇನೆ, ಎಲ್ಲಿಂದ ಬಂದೆ? ಈ ಜಗತ್ತು ಎಲ್ಲಿಂದ ಬಂತು? ನೀನೆಂಬುದು ವ್ಯಕ್ತಿಯಲ್ಲ, ನೀವು ಇನ್ನೊಂದು ಕಡೆ ಬಂದೂ ಇಲ್ಲ. ಆ ನೀನು ಮಾತಿನ ನೀನು ಮಾತಿಗೆ ವ್ಯಕ್ತಿ ಇಲ್ಲ. ಅಲ್ಲಿ ಇರುವುದು ಅರಿವು, ಇರವು, ಸಾಕ್ಷಿ. ಆ ಸಾಕ್ಷಿ ಎಂದಿಗೂ ಇದೆ, ಎಲ್ಲಿಂದಲೂ ಬಂದಿಲ್ಲ. ಇದು ನಮ್ಮ ಸತ್ಯ. ಅಲ್ಲ, ನಾನು ಎಲ್ಲಿಂದ ಬಂದೆ ಹೇಳಬೇಕು. ಭ್ರಾಂತಿಗೆ ಉತ್ತರವೇನು? ಅದರಿಂದ ಭ್ರಾಂತಿಯಲ್ಲೇ ಇದ್ದುಕೊಂಡು ವ್ಯವಹಾರ ದೃಷ್ಟಿಯಲ್ಲಿ ಇದ್ದುಕೊಂಡವನಿಗೆ ಶಾಸ್ತ್ರ ಹೇಳ್ತದೆ, ಹೌದಪ್ಪ ಇದು ಮಾಯಿಕ ಸೃಷ್ಟಿ. ಇಂದ್ರಜಾಲ ಹೇಗೆ ಸೃಷ್ಟಿ ಮಾಡ್ತಾನೋ ಭ್ರಾಂತಿಯಲ್ಲಿ ಕಲ್ಪಿತ ಸೃಷ್ಟಿ ಎಂದು ಲೌಕಿಕರ ದೃಷ್ಟಿಗೆ ಅವರಿಗೆ ಅರ್ಥವಾಗದೇ ಇರುವವರಿಗೆ ಮೊದಲನೇ ಹೆಜ್ಜೆಯಾಗಿ ಒಪ್ಪಿಕೊಂಡರು. ಗೌಡಪಾದರು ಹೇಳಿದ್ದಾರೆ. ಇಲ್ಲಿ ನೋಡಿ, ಅಜಾಯಮಾನೋ ಬಹುಧಾ ಮಾಯೆಯ ಜಾಯತೇತು ಸಹ ಸತೋಹಿ ಮಾಯೆಯ ಜನ್ಮ ಯುಜ್ಯತೆ ನತು ತತ್ವತಃ. ಯಾವುದು ಒಂದು ನಿಜವಾದ ವಸ್ತುವಿದೆಯೋ ಅದು ಮಾಯಿಕವಾಗಿ ಭ್ರಾಂತಿಯಿಂದ ಇನ್ನೊಂದಾಗಿ ತೋರುತ್ತದೆ ಹೊರತು ನಿಜವಾಗಿ ಹುಟ್ಟುವಿಕೆ ಎಲ್ಲಿ ಇಲ್ಲ. ಇಷ್ಟೇ ಹೇಳೋ. ಇಂಥದ್ದು ಗೌಡಪಾದರು ಹೇಳಿದ್ದಾರೆ. ಇದಕ್ಕೆ ಆಧಾರವೇನು? ಉಪನಿಷತ್ತು ಇದೆ. ಇವರೇನು ಹೇಳಿದ್ದಾರೆ? ಗೌಡಪಾದರು ಅಜಾತವೇ ಹೇಳಿದ್ದಾರೆ ಹೊರತು ಮಾಯಿಕ ಸೃಷ್ಟಿ ಹೇಳಲಿಲ್ಲ. ಶಂಕರರು ಹೇಳಿದ್ದಾರೆ ಎಂದು ಇಬ್ಬರನ್ನು ವಿಂಗಡಿಸಿ ಅವರು ಬೇರೆ ಇವರು ಬೇರೆ ಎಂದು ಹೇಳಬೇಕು. ಇಲ್ಲಿ ಹೇಳ್ತಾರೆ ಇಬ್ಬರು ಒಂದೇ ಹೇಳಿದ್ದಾರೆ. ಇನ್ನೊಂದು ವಾಕ್ಯ ಇದೆ, ಸತೋಹಿ ಮಾಯೆಯ ಜನ್ಮ ಯುಜ್ಯತೆ ನತು ತತ್ವತಃ. ಇದೆ, ಸತೋಹಿ ಮಾಯೆಯ ಜನ್ಮ ಯುಜ್ಯತೆ ನತು ತತ್ವತಃ. ಗೌಡಪಾದ ಒಪ್ಕೊಂಡ್ರಲ್ಲ, ಅಲ್ಲೇ ಇರುತ್ತದೆ ವಾಕ್ಯ, ಸರಿಯಾಗಿ ಓದಲ್ಲ, ಆಕ್ಷೇಪ ಮಾಡ್ತಾರೆ. ಈ ಬುದ್ಧಿಯೆಲ್ಲ ಏಕೆ ಬಂತು ಅರ್ಥವಾಗಲ್ಲ. ಒಬ್ಬರಿದ್ದಾನೆ, ನಾನು ಹೇಳಿದೆ ಅನಿಸುತ್ತೆ, ಅವರಿಗೆ ಸಂಸ್ಕೃತ ಕಲಿಯಬೇಕಂತೆ. ಆಯಿತು ಎಂದು ಒಂದು ಸಂಸ್ಕೃತ ಪುಸ್ತಕ ತಂದು ಪ್ರಾರಂಭ ಪಾಠ ಶುರು ಮಾಡಿದೆ. ಅದು ಹೋಮ್ವರ್ಕೇ ಮಾಡಲ್ಲ. ಮತ್ತು ಸ್ವಾಮೀಜಿ ಸಂಸ್ಕೃತ ಪಾಠ ಆಯಿತು, ಹೋಮ್ವರ್ಕು ಕೊಟ್ಟಿದ್ದೀನಲ್ಲ, ಒಂದು ಪಾಠ ಹೇಳಿದೆ, ಅದಕ್ಕೆ ಕೆಲಸ ಅಭ್ಯಾಸ ಮಾಡಬೇಕು ಕೊಟ್ಟೆ. ಅದು ಮಾಡಲಿಲ್ಲ. ಅದು ನಾನು ಅಲ್ಲಿದ್ದೆ, ಇಲ್ಲಿದ್ದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಏನೋ ನೀವು ಎಲ್ಲೇ ಹೋದು ಮಾಡಿದ್ದೀಯಲ್ಲವ ಮೊದಲು ಹೇಳಿ, ಮಾಡಲಿಲ್ಲ ಎಂದು. మరి ಏನು ಮಾಡಬೇಕು? ಮಾಡ್ತೀನಿ ಸ್ವಾಮೀಜಿ. ಹೌದು ಮಾಡ್ತೀವಿ, ಬಟ್ ಈಗೇನು ಮಾಡಬೇಕು? మరి ಪಾಠ ಎಂದು ಕರೆದು మరి ಏನು ಮಾಡಬೇಕು? ಪಾಠ ಎಂದು ಕರೆದಿದ್ದೀವಿ, ನಾನೇನು ಮಾಡಬೇಕು? ನಾನು ಮಾಡ್ತೀನಿ ಸ್ವಾಮೀಜಿ. ಆಯಿತು, ಇನ್ನೊಂದು ಪಾಠ ಹೇಳ್ತೀನಿ, ಇದನ್ನು ಅದನ್ನು ಎರಡು ಸೇರಿಸ್ಕೊಂಡು ನಾಳೆ ಮಾಡುವೆ. ಅದು ಹೇಳ್ಕೊಟ್ಟೆ. ಮತ್ತೆ ಇನ್ನೊಂದು ದಿವಸ ಪಾಠ, ಸ್ವಾಮೀಜಿ ಪಾಠ ಆಯಿತು, ಮತ್ತೆ ಬಂದೆ, ಮತ್ತೆ ಕೂತು ಮತ್ತೇನಂದರೆ ಅದು ಮೊನ್ನೆದು ಮಾಡಲಿಲ್ಲ, ನಿನ್ನದು ಮಾಡಲಿಲ್ಲ. ಮತ್ತೆ ಮಾಡಿ. ಇದು ಏನು ಹೇಳಬೇಕಪ್ಪ? ಇಂಥವನು ಏನು ಹೇಳಬೇಕು? ನಾನು ಬ್ಯುಸಿ ಇದ್ದೆ ಸ್ವಾಮೀಜಿ. ಇದೆಲ್ಲ ನನಗೇಕೆ? ನೀವು ಪಾಠ ಕಲಿಯಬೇಕಾ? ನೀವು ಬ್ಯುಸಿ ಇದ್ದರೆ ಇರ್ಬೋದು. ನೀವು ಗೃಹಸ್ಥ ಕೆಲಸ ಇರುತ್ತದೆ, ಮನೆ ಕೆಲಸ, ಹೊರಗಿನ ಕೆಲಸ ಎಷ್ಟೋ ಇರುತ್ತದೆ. ಒಂದು ಪಾಠ ಟೈಮ್ ಇದ್ದರೆ ಕಲಿತುಕೊ, ಇಲ್ಲದ್ರೆ ಬಿಡು. ಕಲಿಯಬೇಕಲ್ವ? ನಾನು ಮಾಡ್ತೀನಿ. ಮತ್ತು ಇವತ್ತೇನು ಮಾಡಬೇಕು? ಯಾವುದೇ ಒಂದು ಪುಸ್ತಕ ತಂದ, ಸಂಸ್ಕೃತ ಪುಸ್ತಕ ಯಾವುದೇ ಒಂದು ಶಿವಪುರಾಣ ಯಾವುದೋ ತಂದ, ಅದು ಹೇಳ್ತಾನೆ, ಶಿವಪುರಾಣ ನನಗೆ ಇಷ್ಟ ಆಯಿತು, ಓದು. ಶಿವಪುರಾಣದಿಂದ ಹೇಳ್ತೀನಿ ಅಂದ್ಕೊಂಡೆ. ಅವ್ರಿಗೆ ಸಂಸ್ಕೃತ ಒಂದು ಶಬ್ದ ಬರಲ್ಲ. ಅವನು ಶ್ಲೋಕ ಓದ್ತಾನೆ, ಅಕ್ಷರ ಬರುತ್ತದಲ್ಲವೇ? ಓದಿದಾಗ ನಾನು ಈ ಪದಕ್ಕೆ ಈ ಅರ್ಥ, ಈ ಪದಕ್ಕೆ ಈ ಅರ್ಥ, ಒಂದು 100 ಶ್ಲೋಕಗಳು ಕೇಳ್ತಾ ಬಂದರೆ ಕೆಲವು ದಿವಸಕ್ಕೆ ಸ್ವಲ್ಪ ಪದಗಳ ಪರಿಚಯ ಆಗುತ್ತದೆ. ಹಾಗೆ ಆಗ್ತದಲ್ಲವೇ? ಒಂದೇನೆಂದರೆ ಭಾಷೆ ಮೊದಲಿನಿಂದ ಕಲಿಯುವುದು ಒಂದು ಪದ್ಧತಿ. ನೇರಾಗಿ ಶ್ಲೋಕಗಳು ವಾಕ್ಯಗಳೇ ಇಟ್ಕೊಂಡು ಆ ಪದ ಅರ್ಥ ಹೇಳ್ತಾ ಇದ್ದರೆ ಒಂದು 100-200 ಶ್ಲೋಕಗಳಾದ ನಂತರ ಸ್ವಲ್ಪ ಬರುತ್ತದೆ. ಇನ್ನೊಂದು 200 ಶ್ಲೋಕಗಳಾದರೆ ಚೆನ್ನಾಗಿ ಬರ್ತದೆ.
ಒಂದು 500 ಶ್ಲೋಕಗಳು ಕಲ್ತು ಬಂದುಬಿಡ್ತದೆ. ಪ್ರತಿಯೊಂದು ಪದ ಹೇಳಬೇಕು. ಇದು ಈ ವಿಭಕ್ತಿ, ಇದಕ್ಕೆ ಈ ಅರ್ಥ, ಈ ಯಾಕೆ ಓಕೆ, ಆ ಪದ್ಧತಿ ಆದರೂ ಕಲಿಯು, ಅದು ಅದರ ಪರವಾಗಿಲ್ಲ. ಈಗ ನಾನು ಹೇಳ್ತೀನಿ ಅಂದರೆ, ಇಲ್ಲ ಸ್ವಾಮೀಜಿ ನಾನೇ ಹೇಳ್ತೀನಿ ಅರ್ಥ, ನೀವು ನಂತರ ತಪ್ಪಿದ್ದರೆ ಸರಿ ಮಾಡಿ ಅಂದರೆ, ಅವ್ರಿಗೆ ಯಾವ ಪದ ಬರಲ್ಲ, ಆ ಶ್ಲೋಕ ಓದಿ ಅದಕ್ಕೆ ಅರ್ಥ ಹೇಳ್ತಾನಂತೆ. ಇದೇನಪ್ಪ, ನಿಮಗೆ ಯಾವ ಭಾಷೆ ಬರಲ್ಲ, ಆ ಪದನೇ ಬರಲ್ಲ, ಅದಕ್ಕೆ ಶ್ಲೋಕಾರ್ಥ ತಾನೇ ಹೇಳ್ತಾನಂತೆ, ನಾನು ಸರಿ ಮಾಡಬೇಕಂತೆ. ನಾನು ಅಂದ್ಕೊಂಡೆ, ಈ ಬುದ್ಧಿ ಎಲ್ಲಿ ಹುಟ್ಟಿತಪ್ಪ ಈ ಬುದ್ಧಿಯನ್ನು? ಇದು ಏನು ಬುದ್ಧಿ? ನಾನು ಯಾರೊಬ್ಬರನ್ನು ಕೇಳಿದ್ದೀನಿ, ಇದು ಏನಪ್ಪ ಹೀಗೆ ಆಗ್ತಾಯಿದೆ? ಸ್ವಾಮೀಜಿ ಈ ಕಾಲದವರು ಎಲ್ಲರೂ ಹೀಗೆ ಬರ್ತಾಯಿದ್ದಾರೆ. ಅಯ್ಯೋ ರಾಮ, ಇದು ಬ್ರಿಟಿಷರು ತಯಾರು ಮಾಡಿದ್ದು, ಒಬ್ಬೊಬ್ಬರನ್ನು ಗುಂಡಗಳು ಮಾಡಿಬಿಟ್ಟರು ಇಡೀ ಭಾರತ ದೇಶವನ್ನು. ಈ ನಾಚಿಕೆ ಇಲ್ಲದ ಹಿಂದೂಗಳೆಲ್ಲ ಗುಂಡಗಳಾಗಿಬಿಟ್ಟರು. ಇದು ಬುದ್ಧಿ, ಇದು ಬುದ್ಧ. ನನಗೆ ಕೋಲಿದ್ದರೆ ಒಬ್ಬೊಬ್ಬರನ್ನು ಹೊಡೆಯುತ್ತೀನಿ, ಈ ರಾಕ್ಷಸರ, ಇವರು ಮನುಷ್ಯರಲ್ಲ. ಇದು ನೋಡಿ ಬುದ್ಧಿ ನೋಡಿ, ಇದಾ ಕಲಿಯೋದು? ಅವ್ರಿಗೆ ಯಾವುದೋ ಒಂದು ಮಾತು ಬರಲ್ಲ, ತಾನೇ ಹೇಳ್ತಾನಂತೆ ನಾನು ಸರಿ ಮಾಡಬೇಕಂತೆ. ವೇದಾಂತ ಹೇಳಬೇಕಂದ್ರೆ ಪುಸ್ತಕ ಇಟ್ಕೊಂಡು, ಸ್ವಾಮೀಜಿ ನಾನು ವೇದಾಂತ ಹೇಳ್ತೀನಿ ನೀವು ಸರಿ ಮಾಡಿ ಅಂತ ಹೇಳ್ತಾರೆ. ಜಗತ್ತಂದರೆ ಹೇಗೆ ಹುಟ್ಟಿದೆ, ಜಗತ್ತೇಕೆ ಬಂದು ನಾನೇ ಹೇಳ್ತೀನಿ ನೀವು ಸರಿ ಮಾಡಿ ಅಂತ. ಮತ್ತು ನೀವೆಲ್ಲರೂ ಹಾಗೆ ಹೇಳಿ ನಾನು ಕರೆಕ್ಷನ್ ಮಾಡ್ತೀನಿ. ಹೀಗಾಗುತ್ತದೆ? ಇದು ಹೇಳೋಕ್ಕಾಗುತ್ತದೆ? ತಾನು ತೋಚಿದ್ದು ತಾನು ಹೇಳ್ತಾನಂತೆ ನಾನು ಸರಿ ಮಾಡಬೇಕಂತ. ನಾನು ಹೇಳಿದ್ದೀನಿ, ಇಂಥ ವಿದ್ಯಾರ್ಥಿಗಳು, ನಾನು ಯಾರೋ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೇಳಿದೆ ಪಾಠ, ನನಗೆ ಇಂಥವ್ರನ್ನ ಎಲ್ಲಿ ಕೇಳಲಿಲ್ಲ ನಾನು. ಇದು ಏನು ವಿಚಿತ್ರ ಬಂದಿದೆ, ಇದು ಏನು ಮಾಡಬೇಕು ಇವರಿಗೆ? ಯಾರೊಬ್ಬರು ಕೇಳಿದ್ರೆ, ಸ್ವಾಮೀಜಿ ಈ ಕಾಲದಲ್ಲಿ ಎಲ್ಲರೂ ಹೀಗೆ ಇದ್ದಾರೆ. ಅಯ್ಯೋ ರಾಮ, ನಾನು ಹೇಳಿದೆ, ಈಗ ನನ್ನ ಅವಶ್ಯಕತೆ ಮುಗಿಯಿತು, ಈಗ ಪ್ರಪಂಚದಲ್ಲಿ ನಾನು ಇರಬೇಕಾಗಿಲ್ಲ. ಈಗ ಇವರು ಹೀಗೆ ಹುಟ್ಟಿದ್ದಾರೆ, ಈ ತಲೆಮಾರು ಹೀಗೆ ಆಗಿಬಿಟ್ಟಿತು. ಈಗ ಮುಂದಿನ ತಲೆಮಾರು ಹುಡುಗರು ಬಂದು ಇಂಥ ಶಿಷ್ಯರಿಗೆ ಏನು ಹೇಳ್ತಾರೋ, ಹೇಗೆ ಹೇಳ್ತಾರೋ ಅವರೇ ನೋಡ್ಕೊಳ್ಳಲಿ. ನನ್ನಿಂದ ಮಾತ್ರ ಆಗಲ್ಲ. ನಾನು ಹಳೆ ಮನುಷ್ಯ, 70 ವರ್ಷ ನನ್ನದು. ಈಗ ನನ್ನ ಹಿಂದಿನ ಕಾಲ ಹೋಯಿತು. ನಾವು ಹೀಗೇನು ಕಲಿಯಲಿಲ್ಲ, ಗುರುಮುಖದಿಂದ ಕಲಿತಿದ್ದೇವೆ ಹೊರತು ಹೀಗೆ ಉಲ್ಟಾ ತಿಲ್ಟಾ ಏನು ಗೊತ್ತಿಲ್ಲದೆ ಅವನೇ ಹೇಳ್ತಾನಂತೆ ನೀವು ಸರಿ ಮಾಡಬೇಕಂತೆ. ನಾವು ಇಷ್ಟೆಲ್ಲ ಹೇಳಿದ್ದು ನೀವೇ ಹೇಳಿ ನಾನು ಸರಿ ಮಾಡೋಕ್ಕಾಗ್ತದೆ? ಅದು ಪದ್ಧತಿ? ಇದು ಮೂರ್ಖ. ಆ್ಯಂಡ್ ದೀಸ್ ಆರ್ ಮತ್ತೆ ಹೇಳ್ತಾರೆ, ಸಿನ್ಸಿಯರಾಗಿ ನಾನು ಕಲಿಯಬೇಕೆಂದು ಶ್ರದ್ಧದಿಂದ ಬರ್ತೀನಿ ಅಂತ ಹೇಳಿ ದೂರದಿಂದ ಬರ್ತಾನೆ, ಎಲ್ಲ ಖರ್ಚು ಮಾಡಿ ಬರ್ತಾನೆ, ಮತ್ತು ಹೇಳಬೇಕಂತ. ಮೂರ್ಖತ ಆಧುನಿಕ ವಿದ್ಯೆ ಹೇಳ್ಕೊಡ್ತಾ ಇಲ್ಲ, ಮೂರ್ಖತ್ವವನ್ನು ಗಟ್ಟಿಗೊಳಿಸ್ತಾ ಇದೆ ಅಲ್ಲವೇ? ಮೂರ್ಖತ್ವವನ್ನು ಎಲ್ಲರಿಗೂ ಹಂಚ್ತಾ ಇದೆ. ಈ ಮೂರ್ಖರಿಗೆ ಏನು ಕಲಿಯೋಕ್ಕಾಗ? ಸಂಪ್ರದಾಯ ದೃಷ್ಟಿ ಹಬ್ಬ, ಶ್ರದ್ಧಾ ವಿನಯ ಜಿಜ್ಞಾಸ ಇರಬೇಕು. ಶ್ರದ್ಧೆ ಇರಬೇಕು, ವಿನಯ ಇರಬೇಕು, ಜಿಜ್ಞಾಸ ಇರಬೇಕು. ಆವಾಗ ಹೇಳ್ಕೊಳ್ಳಿ. ಈ ಮೂರಿಲ್ಲ ಅಂದರೆ ಏನು ಹೇಳಲ್ಲ, ನೀವೇನೂ ಆಗಲ್ಲ. ಆಯಿತು, ಮುಂದಿಂದ ನೋಡಿ. ಈಗ ಮುಂದಿನ ಅಂಶ, ಫ್ರಮ್ ದ ಎಂಪಿರಿಕಲ್ ಸ್ಟ್ಯಾಂಡ್ ಪಾಯಿಂಟ್, ಹವೆವರ್ ಬ್ರಹ್ಮನ್ ಈಸ್ ಈಶ್ವರ, ದ ಲಾರ್ಡ್ ಹೂ ರೂಲ್ಸ್ ಓವರ್ ಆಲ್ ದ ಜೀವಾಸ್ ಆರ್ ಇಂಡಿವಿಜುವಲ್ ಸೆಲ್ಫ್ಸ್. ಇಲ್ಲೇ ಅಲ್ಲೇ ಆಗಿ ನಮ್ಮದೇ ಹೊರಗಿಂದ, ಮೇಲೆ ಇಲ್ಲ ಅನ್ಸ, ಹೊರಗಿಂದ. ಆಯಿತು. ಬ್ರಹ್ಮಸ್ವರೂಪ ಬ್ರಹ್ಮವನ್ನೇ ಈಶ್ವರ ಎಂದು ಇನ್ನೊಂದು ಕಡೆ ಹೇಳುವುದು ಕಂಡುಬರ್ತದೆ ಉಪನಿಷತ್ತಿನಲ್ಲಿ. ಇದು ಈಶ್ವರ ಅಂದರೆ ಯಾರು? ಜೀವರನ್ನು ಆಳುತ್ತಾನೆ, ಏನು ಹೇಳ್ತಾರೆ? ಆಳುವರು. ಜೀವನನ್ನು ಆಳುವವನು ರಾಜ, ಪರಿಪಾಲನೆ ಮಾಡ್ತಾನಲ್ಲ, ಜೀವನನ್ನು ಆಳುವವನು ಈಶ್ವರ. ಈ ಈಶ್ವರ ಯಾರು? ಬ್ರಹ್ಮ, ಜಗತ್ತಿನ ಸ್ವರೂಪ ಬ್ರಹ್ಮ. మరి ಈಶ್ವರ ಅಂದರೆ ಯಾರು? ಬ್ರಹ್ಮ ಬೇರೆ ಈಶ್ವರ ಬೇರೆ ಎಂದು ಇಬ್ಬರಿಲ್ಲ. ಬ್ರಹ್ಮ ಬೇರೆ ಈಶ್ವರ ಬೇರೆ ಎಂದು ಇಬ್ಬರಿಲ್ಲ. ಆ ಬ್ರಹ್ಮವೇ ಜಗತ್ತಿನ ದೃಷ್ಟಿಗೆ ಈಶ್ವರ ಎಂದು ಹೇಳ್ತೀವಿ. ಏಕೆ ಅಂದರೆ ಅವರು ಆಳುತ್ತಾ ಇದ್ದಾನೆ. ಹೇಗೆ ಆಳುವುದು ಅಂದರೆ, ಆಳುವುದಂದರೆ ಮೇಲೆ ಕೂತ್ಕೊಂಡು ಎಲ್ಲರಿಗೆ ಆಜ್ಞೆ ಮಾಡುವುದು, ಕೋಲು ಹಿಡ್ಕೊಂಡುವುದು ಹಾಗಲ್ಲ. ನೀವು ಮಾಡುವ, ಜೀವರು ಮಾಡುವ ಸರ್ವ ಕೆಲಸಗಳಿಗೆ ಆಧಾರವಾಗಿರುವುದೇ ಆಳುವುದು ಅಲ್ಲ. ಜೀವರು ಕೆಲಸ ಮಾಡಬೇಕಂದ್ರೆ, ತಮ್ಮ ಕೈ ಕಾಲು ಇಂದ್ರಿಯಗಳೆಲ್ಲ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಆಧಾರವಾಗಿದ್ದಾನೆ. ಮಾಡುವ ಕರ್ಮಗಳು ಮಾಡಬೇಕಂದ್ರೆ ಕರ್ಮಕ್ಕೆ ಆಧಾರ ಏನು ಬೇಕು? ದೇಶ, ಕಾಲ, ಪದಾರ್ಥ ಬೇಕಲ್ಲವೇ? ದೇಶಕ್ಕೆ ಆಧಾರ, ಕಾಲಕ್ಕೆ ಆಧಾರ, ಪದಾರ್ಥಗಳಿಗೆ ಆಧಾರ. ಆ ದೇಶ ಅಂದರೆ ತಾನೇ ದೇಶವಾಗಿ, ಕಾಲವಾಗಿ, ಪದಾರ್ಥಗಳಾಗಿ ತೋರ್ತಾ ಇದ್ದಾನೆ.
ಆ ಪರಮಾತ್ಮನೇ ದೇಶರೂಪವಾಗಿ, ಕಾಲರೂಪವಾಗಿ, ಜಗದ್ರೂಪವಾಗಿ ತೋರಿದ್ದರೆ ಆ ತೋರಿಕೆಯಲ್ಲಿ ನೀವಿದ್ದು ಕೆಲಸ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ಕೆಲಸಕ್ಕೆ ಆಧಾರ ಈಶ್ವರನೇ. ಈಶ್ವರ ಆಧಾರದಲ್ಲೇ ನಾವು ಭೂಮಿ ಆಧಾರ ಇಟ್ಕೊಂಡೇ ನಾವು ನಡ್ಕೊಳ್ತೀವಿ. ಭೂಮಿ ಇಲ್ಲದಿದ್ದರೆ ನಡೆಯೋಕ್ಕಾಗ್ತದ? ಗಾಳಿಯಲ್ಲಿ ನಡೆಯೋಕ್ಕಾಗಲ್ಲ, ಭೂಮಿ ಮೇಲೇ ನಡೆಯುತ್ತೇವೆ. ಅದರಿಂದ ಭೂಮಿ ಆಧಾರ. ಹಾಗೆ ಪರಮಾತ್ಮ ನಮ್ಮನ್ನು ಪಾಲಿಸ್ತಾ ಇದ್ದಾನೆ, ಅಂದರೆ ನಮ್ಮ ನಡೆಯುವುದಕ್ಕೆ ಆಧಾರವಾಗಿದ್ದಾನೆ. ಹೊರಗೇನೆ ಅಲ್ಲ, ಒಳಗೇನೂ ಇದ್ದಾನೆ. ಕಾಲು ರೂಪವಾಗಿದ್ದಾನೆ, ಕಾಲಿನ ಒಳಗೆ ಶಕ್ತಿ ಆಗಿದ್ದಾನೆ, ಸಂಕಲ್ಪ ಆಗಿದ್ದಾನೆ. ಹೀಗೆ ನಮ್ಮ ಒಳಗಡೆ ಹೊರಗಡೆ ಎಲ್ಲ ಕಡೆ ಇದ್ದು ನಾವು ಮಾಡುವ ಆಯಾ ಕೆಲಸಗಳಿಗೆ ಆಧಾರವಾಗಿದ್ದಾನೆ. ಅದು ಆಳುವುದು ಅಂದರೆ ಈ ಅರ್ಥದಲ್ಲಿ ಈಶ್ವರ ವಿವಿಧ ಕೆಲಸಗಳನ್ನು ಮಾಡ್ತಾನೆ ಜೀವ. ಮಾಡಿದ ಕೆಲಸಗಳಿಗೆ ಕರ್ಮಫಲ. ನಾವು ಕರ್ಮ ಮಾಡಿದ್ದರೆ ಒಂದು ಫಲ ಅಂದರೆ ಆ ಮಾಡಿರುವ ಕರ್ಮದಿಂದ ಆ ವಸ್ತುವಿನಲ್ಲಿ ಆಗಿರುವ ಪರಿಣಾಮ, ಆ ಬದಲಾವಣೆ ಆಗಬೇಕೆ. ನಾವು ಇಲ್ಲಿಂದ ಅಲ್ಲಿ ಹೋಗಬೇಕು, ನೀವು ಅಲ್ಲಿ ತಲುಪಬೇಕು. ನೀವು ನಡ್ಕೊಂಡು ಹೋಗ್ತಾ ಇದ್ದರೆ ಆ ತಲುಪುವುದೆನ್ನುವುದು ನಿಮ್ಮ ನಡಿಗೆಗೆ ಫಲ. ಯಾವುದೇ ಕೆಲಸ ಮಾಡಿದ್ದರೆ ಅದು ಫಲ. ಆ ಫಲರೂಪವೂ ತಾನೇ ಆಗುತ್ತಾನೆ ಪರಮಾತ್ಮ. ಅಂದರೆ ಜಗತ್ತಿನಲ್ಲಿ ಪದಾರ್ಥಗಳು, ಜಗತ್ತಿನಲ್ಲಿ ಏನದು ನಿಯಮಗಳು, ಪ್ರಾಕೃತಿಕ ನಿಯಮಗಳು. ಆ ಪ್ರಾಕೃತಿಕ ನಿಯಮಗಳಲ್ಲಿ ಇದ್ದುಕೊಂಡು ಆ ಪ್ರಾಕೃತಿಕ ನಿಯಮಗಳನ್ನು ಬಳಸಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಫಲಗಳನ್ನು ಪಡ್ಕೊಳ್ತಾ ಇದ್ದೀವಿ. ಅಂದರೆ ಜೀವನ ಒಳಗಡೆ ಹೊರಗಡೆ ಈಶ್ವರ ಅದೇ ಪರಮಾತ್ಮ ಇದ್ದುಕೊಂಡು ಈ ನಾಮರೂಪಗಳಾಗಿ, ದೇಶಕಾಲಗಳಾಗಿ, ಪ್ರಪಂಚ ರೂಪವಾಗಿ ಪ್ರಪಂಚದಲ್ಲಿ ಪದಾರ್ಥಗಳು ಬದಲಾಯಿಸ್ತಾ ಇವೆ. ಆ ಬದಲಾವಣೆಗಳಾಗಿ ಎಲ್ಲ ತಾನಾಗೆ ತೋರ್ತಾ ಇದ್ದ. ಅದನ್ನು ಹೀಗೆ ಈ ರೂಪವಾಗಿ ಈಶ್ವರನು ಜೀವನಿಗೆ ಪರಿಪಾಲನೆ ಮಾಡ್ತಾ ಇದ್ದಾನೆ, ಅಂದರೆ ಆಳುತ್ತಾ ಇದ್ದಾನೆ. ಫ್ರಮ್ ದಿಸ್ ಪಾಯಿಂಟ್ ಆಫ್ ವ್ಯೂ ಈಶ್ವರ ಇಸ್ ದ ಲಾರ್ಡ್ ಹು ರೂಲ್ಸ್ ಓವರ್ ಆಲ್ ದ ಜೀವಾಸ್ ಎಂದು ಹೇಳಿದ್ದೇವೆ. ಫ್ರಮ್ ದಿಸ್ ಪಾಯಿಂಟ್ ಆಫ್ ವ್ಯೂ ಬ್ರಹ್ಮನ್ ಈಸ್ ಡಿಸ್ಕ್ರೈಬ್ಡ್ ಟು ಬಿ ಆಮ್ನಿಷಂಟ್, ಆಮ್ನಿಪೊಟೆಂಟ್ ಆ್ಯಂಡ್ ಬೈ ನೇಚರ್ ಎಟರ್ನಲಿ ಪ್ಯೂರ್ ಆ್ಯಂಡ್ ಕಾನ್ಷಿಯಸ್ ಆ್ಯಂಡ್ ಫ್ರೀ. ಅಂದರೆ ಜೀವನಿಂದ ಹೋಲಿಸಿದ್ದರೆ, ಏಕೆಂದರೆ ತಮಗಿಂತ ಯಾರು ಆಳುತ್ತಾರೆ, ನಮಗಿಂತ ಹೆಚ್ಚಿನ ಶಕ್ತಿ ಇರುವವರು ನಮ್ಮನ್ನು ಪರಿಪಾಲಿಸ್ತಾನೆ. ನಮಗಿಂತ ಹೆಚ್ಚಿನ ಶಕ್ತಿ ಇರುವವನು ಅಲ್ಪಶಕ್ತಿಯನ್ನು ಪರಿಪಾಲಿಸ್ತಾನೆ. ನಮಗೆ ಪರಿಪಾಲನೆ ಎರಡು ಬಗೆ ಆಗುತ್ತದೆ. ನಮಗೆ ಅಡ್ಡಿ ಮಾಡ್ತಾನೆ, ಕೆಲವು ಅನುಕೂಲತೆ ಪ್ರತಿಕೂಲತೆ ಎರಡೂ ಆಗುತ್ತದೆ. ಕೆಲವು ಅನುಕೂಲ ಮಾಡಿಕೊಡ್ತಾನೆ, ಕೆಲವು ವಿಷಯಗಳು ಇಷ್ಟೇ ಲಿಮಿಟ್, ಇದು ದಾಟಿ ಹೋಗಬೇಡ ಎಂದು ಲಿಮಿಟ್ ಮಾಡ್ತಾನೆ. ಅಂದರೆ ನಮಗೆ ಅನುಕೂಲ ಪರಿಸ್ಥಿತಿಗಳು ಕೊಡುವುದು, ಕೆಲಸಗಳು ಮಾಡುವುದಕ್ಕೆ ಅನುಕೂಲ, ಕೆಲಸ ಮಾಡಿ ಫಲವನ್ನು ಪಡ್ಕೊಳ್ಳುವುದು. ಹಸಿವಾಗ್ತಾ ಇದೆ, ನಮಗೆ ಊಟ ಬೇಕು. ಬಾಯಾರಿಕಾಗ್ತದೆ, ನೀರು ಬೇಕು. ನಮಗೆ ಸುಖ ಬೇಕು, ಸುಖ ವಸ್ತುಗಳು ಬೇಕು, ಅನುಭವಿಸುವುದು ಬೇಕು. ಇವೆಲ್ಲ ಇದೇ ಜೀವನನ್ನು ಆಳುವುದು. ಅಂದರೆ ಜೀವನಿಗೆ ಬೇಕಾಗಿರುವ ಕರ್ಮಗಳು, ಕರ್ಮಫಲಗಳು, ಅನುಭವಗಳು ಇದೆಲ್ಲ ಒದಗಿಸಿಕೊಡುವುದೇ ಈಶ್ವರ. ಈ ಜಗದ್ರೂಪವಾಗಿ ತೋರಿಕೊಂಡು ನಮಗಿದೆಲ್ಲ ಒದಗಿಸಿಕೊಡ್ತಾ ಇದ್ದಾನೆ. ಅಂದರೆ ಈಶ್ವರ ನಮ್ಮನ್ನು ಪರಿಪಾಲಿಸ್ತಾ ಇದ್ದಾನೆ. ಈ ಪಾಲಿಸುವುದರಿಂದ ಈಶ್ವರ ನಮಗೆ ಪಾಲಕ ಆಗಿಬಿಟ್ಟ. ಅವರು ಪಾಲಕ ಆಗಬೇಕಂದರೆ ನಮಗಿಂತ ಹೆಚ್ಚಿನ ಶಕ್ತಿ ಇರಬೇಕು. ಎಷ್ಟು ಶಕ್ತಿ ಹೆಚ್ಚಿರಬೇಕು? ಒಬ್ಬ ಜೀವನನ್ನು ಪಾಲಿಸಬೇಕಂದ್ರೆ ಸ್ವಲ್ಪ ಶಕ್ತಿ ಇದ್ದರೆ ಸಾಕು. ಅನಂತ ಜೀವರಾಶಿ, ಇಷ್ಟು ದೊಡ್ಡ ಜಗತ್ತನ್ನು ಪರಿಪಾಲಿಸಬೇಕಂದ್ರೆ ಈ ಜಗತ್ತಕ್ಕಿಂತ ಹೆಚ್ಚಿನ ಶಕ್ತಿ ಬೇಕಾಗ್ತದೆ. ಇಡೀ ಜಗತ್ತನ್ನು ತನ್ನ ಕೈಯಲ್ಲಿ, ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳುವಷ್ಟು ಶಕ್ತಿ, ಅಷ್ಟು ಜ್ಞಾನ ಇರಬೇಕು. ಇಲ್ಲಿ ಜೀವರಿದ್ದಾರೆ, ಅಲ್ಲಿದ್ದಾರೆ, ಇಷ್ಟು ಕೋಟಿ ಜೀವರು ಯಾವ ಕರ್ಮ ಮಾಡ್ತಾರೋ ಅವರಿಗೆ ಕರ್ಮಫಲ ಕೊಡಬೇಕಂದ್ರೆ ಇಷ್ಟು ಜನರ ಜೀವರ ಕರ್ಮಫಲಗಳು ಯಾರು ನೆನಪಿಟ್ಕೊಳ್ಳಬೇಕು? ಮನುಷ್ಯರಿಂದ ಆಗುವ ಕೆಲಸನ? ಯಾರು ಎಲ್ಲಿ ಕೆಲಸ ಮಾಡಿದ್ದಾರೋ, ಒಳ್ಳೆಯದೇನೋ ಕೆಟ್ಟದೇನೋ, ಪಾಪ ಎಷ್ಟು ಪುಣ್ಯವೆಷ್ಟು, ಅದಕ್ಕೆ ಫಲವೆಷ್ಟು, ಇಲ್ಲಿ ಮಾಡಿರುವ ಕೆಲಸ ಎಲ್ಲೋ ಮುಂದಿನ ಜನ್ಮದಲ್ಲಿ, ಮುಂದಿನ ಲೋಕದಲ್ಲಿ ಎಲ್ಲೋ ಕೊಡಬೇಕು. ಎಲ್ಲ ಯಾರಿಗಿರಬೇಕು? ಸರ್ವಜ್ಞರಾಗಿದ್ದರೆ ಆಗುತ್ತದೆ. ಆದ್ದರಿಂದ ಇಂಥ ಅವಕಾಶ ಕೊಟ್ಟು ನಮ್ಮ ಕರ್ಮಗಳಿಗೆ ಕರ್ಮಫಲಗಳನ್ನು ಕೊಡುವಂಥವನು ಸರ್ವಜ್ಞನೇ ಆಗಬೇಕು, ಸರ್ವಶಕ್ತಿಮಂತನೇ ಆಗಬೇಕು, ಸರ್ವಜ್ಞ ನಿಷ್ಪಕ್ಷಪಾತನೂ ಆಗಬೇಕು. ಯಾವ ಜೀವನ ಮೇಲೆ ವಿಶೇಷವಾಗಿ ಕೋಪ, ದ್ವೇಷ, ಪ್ರೀತಿ ಇದ್ದರೆ ಈ ಜೀವ ನಮಗಿಷ್ಟ, ಇವನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಇವರು ತಪ್ಪು ಮಾಡಿದ್ದರೂ ಕ್ಷಮಿಸಿ ಬಿಡ್ತೀನಿ, ಆ ಜೀವ ಇಷ್ಟವಿಲ್ಲ, ಅವ್ರು ಸಣ್ಣ ತಪ್ಪು ಮಾಡಿದ್ರೆ ಅವ್ರಿಗೆ ದೊಡ್ಡ ಶಿಕ್ಷೆ ಕೊಡ್ತೀನಿ ಅಂದರೆ ಅವನು ಈಶ್ವರನಾಗುತ್ತಾನೆ. ಅಂದರೆ ಎಲ್ಲ ಜೀವರಿಗೆ ಅನುಕೂಲತೆ ಮಾಡ್ತಾನೆ. ಆದರೆ ಯಾವ ಜೀವರೆಂದರೆ ವಿಶೇಷ ಪ್ರೀತಿ ಇಲ್ಲ. ಬಟ್ ಎಲ್ಲರ ಮೇಲೆ ಪ್ರೀತಿ ಇದೆ. ಯಾರ ಮೇಲೆ ವಿಶೇಷ ಪ್ರೀತಿ ಇಲ್ಲ, ಎಲ್ಲರ ಮೇಲೆ ಪ್ರೀತಿ. ತಪ್ಪು ಮಾಡಿದರೆ ಜೀವರ ಮೇಲೆ ಪ್ರೀತಿ,
ಒಳ್ಳೆಯದು ಮಾಡಿದರ ಮೇಲೆ ಒಳ್ಳೆಯ ಮಾಡಿದ್ದರೆ ಹೆಚ್ಚು ಪ್ರೀತಿ ಏನಿಲ್ಲ, ತಪ್ಪು ಮಾಡಿದ್ದರೆ ಕಮ್ಮಿ ಪ್ರೀತಿ ಏನಿಲ್ಲ. ಎಲ್ಲರ ಮೇಲೆ ಸಮಾನ ಪ್ರೀತಿ. ಎಲ್ಲ ಜೀವರನ್ನು ನೋಡಿಕೊಳ್ಳಬೇಕು, ಎಲ್ಲರಿಗೆ ಅನುಕೂಲತೆ ಮಾಡಬೇಕು ಅಲ್ಲವೇ? ಅಂದರೆ ಎಲ್ಲರಿಗೂ ತಮ್ಮ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ಕರ್ಮಫಲಗಳು ಕೊಡಬೇಕು. ಅವರು ಯಾರೇ ಆಗಲಿ, ಒಳ್ಳೆಯವನಾಗಲಿ, ಕೆಟ್ಟವನಾಗಲಿ, ದುರ್ಜನನಾಗಲಿ, ಸಜ್ಜನರಾಗಲಿ, ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡಬೇಕು. ನಿಷ್ಪಕ್ಷಪಾತವಾಗಿರಬೇಕು. ಮಳೆ ಆಗುತ್ತದೆ, ಎಲ್ಲರಿಗೂ ಸಮಾನವಾಗ್ತದೆ? ಅಥವಾ ಸೂರ್ಯೋದಯವಾದರೆ ಎಲ್ಲರಿಗೂ ಆಗುತ್ತದಾ? ಇವನು ಮಾತ್ರ ದುಷ್ಟ, ನಾನಿವರೆಗೂ ಮೊನ್ನೆ ನನ್ನನ್ನು ಬೈದ ಸೂರ್ಯನನ್ನು ಅಂದು ಅದರಿಂದ ನಾನು ಅವರಿಗೆ ಮಾತ್ರ ಬೆಳಕು ಕೊಡಲ್ಲ, ಇವರಿಗೆ ಕೊಡ್ತೀನಿ ಎಂದು ಸೂರ್ಯ ಹಾಗೆ ಮಾಡೋಕ್ಕಾಗ್ತದೆ? ಬೆಂಕಿ ಎಲ್ಲರಿಗೂ ಬಿಸಿ ಆಗಿರುತ್ತದೆ, ಮಳೆ ಎಲ್ಲರಿಗೂ ಮಳೆ ಆಗುತ್ತದೆ, ನದಿ ಎಲ್ಲರಿಗೂ ನೀರನ್ನು ಕೊಡ್ತದೆ, ಮರ ಗಿಡಗಳು ಎಲ್ಲರಿಗೂ ನೆರಳನ್ನು, ಎಲ್ಲರಿಗೂ ಹಣ್ಣುಗಳನ್ನು ಕೊಡ್ತವೆ. ಪ್ರಕೃತಿ ಶಕ್ತಿ ಹೇಗೆ ಎಲ್ಲರಿಗೂ ಸಮಾನವಾಗೇ ಇರುತ್ತದೋ, ಪೃಥ್ವಿ ಎಲ್ಲರಿಗೂ ಸಮಾನವಾಗ್ತದೆ ಅಲ್ಲವ? ನೀರು ಸಮಾನ, ವಾಯು ಸಮಾನ, ಎಲ್ಲವೂ ಎಲ್ಲರಿಗೂ ಸಮಾನ. ಹಾಗೆ ಪಂಚಭೂತಗಳು ಹೇಗೆ ಪ್ರಕೃತಿ ಶಕ್ತಿಯೆಲ್ಲ ಎಲ್ಲರಿಗೂ ಸಮಾನವಾಗಿರುತ್ತದೋ, ಈಶ್ವರ ಹಾಗೆ ಪ್ರಕೃತಿ ಮೂಲಕವಾಗಿ ತಾನು ಎಲ್ಲರಿಗೂ ಸಮಾನವಾಗೇ ಇರುತ್ತಾನೆ. ಇದು ಈಶ್ವರನ ಪಾಲನ. ಈಶ್ವರ ಇದ್ದಾನ, ನಮಗೇನು ಉಪಕಾರ ಮಾಡ್ತಾನೆ ಜನರು ಕೇಳ್ತಾರೆ. ಇಲ್ಲಿ ನೋಡಿ, ನಮ್ಮ ಇಡೀ ಕ್ಷಣ ಕ್ಷಣದ ಜೀವನದಲ್ಲಿ ಈಶ್ವರವನ್ನು ಆಧಾರವಾಗಿಟ್ಟುಕೊಂಡೇ ನಾವು ಬದುಕುತ್ತಾ ಇದ್ದೇವೆ. ಈಶ್ವರ ಆಧಾರವಾಗಿಟ್ಟುಕೊಂಡೇ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಈಶ್ವರ ಯಾರು? ಸರ್ವಜ್ಞ, ಆಮ್ನಿಷಂಟ್, ಆಮ್ನಿಪೊಟೆಂಟ್ ಅಂದರೆ ಸರ್ವಶಕ್ತಿಮಂತ. ಇನ್ನೊಂದು ಶುದ್ಧ, ನಿತ್ಯ ಶುದ್ಧ. ಶುದ್ಧ ಅಂದರೆ ಏನು? ಪರಿಪಾಲನ ಮಾಡುವವನು ತಾನು ಸ್ವಯಂ ಪಾಪಾತ್ಮ ಆದರೆ ಪರಿಪಾಲನೆ ಮಾಡೋಕ್ಕಾಗಲ್ಲ, ಜೀವ ಆಗಿಬಿಡ್ತಾನೆ ಅವನು ಅಲ್ಲವೇ? ಶುದ್ಧ ಅಂದರೆ ತಾನು ಒಂದು ಕರ್ಮ ಮಾಡಿದ್ದ ಕರ್ಮಕ್ಕೆ ಪುಣ್ಯವೂ ಪಾಪವೂ ಇಲ್ಲದವನು. ತಾನೇ ಕರ್ಮ ಮಾಡಿ ಪುಣ್ಯ ಪಾಪ ಕರ್ಮ ಯಾರು ಮಾಡ್ತಾರೆ? ನಾನು ನನ್ನದು ಅಭಿಮಾನಿಯಾಗಿರುವ ಜೀವನೇ ಪುಣ್ಯ ಪಾಪಗಳು ಮಾಡ್ತಾನೆ. ಈಶ್ವರನು ನಾನು ನನ್ನದು ಎಂಬ ಅಭಿಮಾನ, ಅಹಂಬುದ್ಧಿ, ಮಮಕಾರ ಬುದ್ಧಿ, ಅಹಂಕಾರ ಬುದ್ಧಿ, ಮಮಕಾರ ಬುದ್ಧಿ ಇಲ್ಲದ ಚೈತನ್ಯ ಮಾತ್ರನಾಗಿರುವವನೇ ಈಶ್ವರನಾಗುತ್ತಾನೆ. ಅವರು ಎಲ್ಲರಿಗೂ ಸಮಾನವಾಗಿ ಆಧಾರವಾಗಿರುತ್ತಾನೆ, ಎಲ್ಲರಿಗೂ ಅನುಕೂಲತೆ ಮಾಡಿಕೊಡ್ತಾನೆ. ಪ್ರಕೃತಿ ರೂಪದಿಂದ, ಚೈತನ್ಯ ರೂಪದಿಂದ ಎಲ್ಲರಿಗೂ ಆಧಾರವಾಗಿರುವುದೇ ಇದೇ ಈಶ್ವರನ ಕೆಲಸ. ಎಲ್ಲರಿಗೂ ಚೈತನ್ಯವು ಆಧಾರವಾಗಿರುತ್ತಾನೆ. ಹಾಗೆ ಸಕಲ ಜೀವರಿಗೆ ಅನುಕೂಲತೆ ಮಾಡಿಕೊಡ್ತಾನೆ. ತಾನು ಸ್ವಯಂ ಪಕ್ಷಪಾತಿ ಆಗಬಾರದು, ತಾನು ಸ್ವಯಂ ಶುದ್ಧನಾಗಿರಬೇಕು. ಪ್ಯೂರ್ ಎಂದು ಹೇಳಿದ್ದಾರೆ ಸ್ವಾಮೀಜಿ. ಪ್ಯೂರ್ ಅಂದರೇನು? ಪಕ್ಷಪಾತ ಇಲ್ಲ ಅಂದರೆ ಜೀವಬುದ್ಧಿ ಇಲ್ಲ, ಪುಣ್ಯ ಪಾಪ ಇಲ್ಲ. ಪುಣ್ಯ ಪಾಪ ಏನು ಮಾಡ್ತದೆ? ಪಕ್ಷಪಾತ ಮಾಡಿಬಿಡ್ತದೆ. ಪುಣ್ಯ ಪಾಪ ಅದನ್ನು ನಮ್ಮ ಬುದ್ಧಿ ಕಲುಷಿತವಾಗುತ್ತದೆ. ನಮ್ಮ ಬುದ್ಧಿ ಸಂಕಲ್ಪ ಮಾಡುವಾಗ ಈಶ್ವರ ಸಂಕಲ್ಪ ಮಾಡುವಾಗ ನೋಡಿ, ಮಳೆ ಆಗುವಾಗ ಎಲ್ಲರಿಗೂ ಸಮಾನವಾಗುತ್ತದೆ, ಸೂರ್ಯ ಎಲ್ಲರಿಗೂ ಬೆಳಕು ಕೊಡ್ತಾನೆ. ಹಾಗೆ ಸಮಾನ ಸಂಕಲ್ಪ ಇರುತ್ತದೆ, ವೈಯಕ್ತಿಕ ಸಂಕಲ್ಪ ಇರುತ್ತದೆ. ಮನುಷ್ಯರ ಸಂಕಲ್ಪಗಳು ನೋಡಿ, ಮನುಷ್ಯರ ಸಂಕಲ್ಪ ಈಶ್ವರ ಸಂಕಲ್ಪಕ್ಕೆ ಇದು ವ್ಯತ್ಯಾಸ. ಮನುಷ್ಯರ ಸಂಕಲ್ಪಗಳು ಸ್ವಾರ್ಥಕ್ಕೋಸ್ಕರ ಸಂಕಲ್ಪ ಮಾಡ್ತಾನೆ, ನನಗಿದು ಬೇಕು, ನನಗದು ಬೇಕು ಮಾಡ್ತಾನೆ. ಅಥವಾ ನನಗಿಷ್ಟವಾಗಿರುವ ವ್ಯಕ್ತಿ, ನನ್ನ ಮಗ, ನನ್ನ ಮಗಳು, ನನ್ನ ಸ್ನೇಹಿತ, ನನ್ನ ಮಿತ್ರ ಇದ್ದರೆ ಮಮಕಾರದಿಂದ ಸಂಕಲ್ಪ ಮಾಡ್ತೀವಿ, ಅಹಂಕಾರದಿಂದ ಮಾಡ್ತೀವಿ. ಅಂದರೆ ನನಗೂ ನಮ್ಮ ಜನರಿಗೂ ಬೇಕಾಗಿದ್ದು. ಮಿಕ್ಕ ಜನರು ಅವ್ರಿಗೇನೋ ಬೇಕಂತೆ ಅಂದರೆ ಅವ್ರು ಯಾರು ಎಂದು ಹೇಳ್ತಾರೆ. ಯಾರೋ ಪಾಪ ಏನೋ ಕಷ್ಟದಲ್ಲಿದ್ದಾರೆ, ಅವ್ರಿಗೇನೋ ಬೇಕಂತೆ ಅಂದರೆ ಹೋಗು ಹೇಳು, ಎಷ್ಟೋ ಜನರು ಇರ್ತಾರೆ, ಎಲ್ಲರೂ ನಾವು ನೋಡ್ತೀವಿ, ಹೋಗಲೇ ಕಳಿಸ್ಬಿಡ್ತಾರೆ ಅಲ್ಲವೇ? ಅಯ್ಯೋ ಅವ್ರು ಕಷ್ಟದಲ್ಲಿದ್ದಾನೆ, ಕಷ್ಟದಲ್ಲಿ ಎಲ್ಲರೂ ಇದ್ದಾರೆ ಹೋಗಲಿ ಅಂದರೆ ಅವ್ರ ಮೇಲೆ ನಮಗೇನು ದಯ ಇಲ್ಲ ಇರುತ್ತದೆ. ಏಕೆ? ಅವರಿಂದ ಅವರು ನಮ್ಮವರ, ನಮಗೆ ಬೇಕಾಗಿರೋವರ ಏನು ನೋಡಿಕೊಂಡೇ ತೋರಿಸ್ತಾರೆ. ಈಶ್ವರನಷ್ಟ ಹಾಗೆ ಎಲ್ಲ ಜೀವರಲ್ಲಿ ಜೀವರು ಯಾರೋ ಬೇಡ್ಕೊಂಡರೆ ಅವ್ರು ಯಾರು ಏನು ಮಾಡ್ತಾರಂತೆ? ಹೋಗೋ ಎಂದು ಹೇಳ್ತಾನೆ ಈಶ್ವರ. ಎಲ್ಲರಿಗೆ ಸಮಾನವಾಗಿ ಸಂಕಲ್ಪ ಮಾಡಬೇಕು. ಅವರಿಗೆ ತನ್ನವರು ಇನ್ನೊಬ್ಬರು ಎಂದು ವಿಂಗಡ ಮಾಡಲ್ಲ. ಏಕೆ? ವಿಂಗಡ ಮಾಡುವುದಕ್ಕೆ ನಾನೊಂದು ದೇಶ, ಒಂದು ಕಾಲ, ಒಂದು ಊರು, ಒಂದು ಜಾತಿಗೆ ಬೇಕಾಗಿರುವನಾಗಬೇಕು. ನನ್ನದು ಒಂದು ದೇಶ, ಒಂದು ಕಾಲ ಇದ್ದರೆ ನನ್ನ ದೇಶಕ್ಕೆ ಸಂಬಂಧಪಟ್ಟರು ನಮ್ಮ ಊರಿನವರು, ನಮ್ಮ ಕಾಲಕ್ಕೆ ಸಂಬಂಧಪಟ್ಟರೆ ನಮ್ಮವರು, ನಮ್ಮ ಜಾತಿಗೆ ಸಂಬಂಧಪಟ್ಟರೆ ನಮ್ಮವರು, ನಮ್ಮ ಭಾಷೆಗೆ ಸಂಬಂಧಪಟ್ಟರೆ ಅಂದರೆ ಯಾವುದೇ ಒಂದು ಮೂಲಕ ನಮ್ಮ ಕುಟುಂಬ, ನಮ್ಮ ನೆಂಟರು. ಅಂದರೆ ನಾನು ಒಬ್ಬ ವ್ಯಕ್ತಿ ಆದರೆ ವ್ಯಕ್ತಿ ಮೂಲಕ ಸಂಬಂಧಗಳು, ಮಮಕಾರಗಳು ಆಗುತ್ತವೆ. ವ್ಯಕ್ತಿ ಅಲ್ಲದಿದ್ದರೆ ಮಮಕಾರ ಯಾರಿಗೆ? ಗಾಳಿಗೆ ಮಮಕಾರ ಇರುತ್ತದೆ, ಅಗ್ನಿಗೆ ಮಮಕಾರ ಇರುತ್ತದೆ. ನಮ್ಮವರು ಯಾರು ಎಂದು ಹೇಳ್ತದೆ? ಯಾರ ಕೈಗೆ ಹೋದರೆ ಬಿಸಿ ಇರುತ್ತದೆ, ನೀರು ಯಾರ ಕೈಗೆ ಹೋದರೂ ನೀರೇ ಇರುತ್ತದೆ. ಅಂದರೆ ಇದು ಯಾರ ಕೈಗೆ ಎನ್ನುವುದು ಪ್ರತ್ಯೇಕತೆ ತೋರಿಸಲ್ಲ.
ಹಾಗೆ ಪರಮಾತ್ಮ ಪಂಚಭೂತಗಳ ರೂಪ, ಪ್ರಕೃತಿ ರೂಪ, ಚೈತನ್ಯ ರೂಪವಾಗಿದ್ದು ಎಲ್ಲರಲ್ಲಿ ಚೈತನ್ಯ ಸಮಾನ, ಎಲ್ಲರಲ್ಲಿ ಪಂಚಭೂತಗಳು ಸಮಾನ, ಎಲ್ಲರಲ್ಲಿ ಸಮಾನ ಇರುವುದರಿಂದ, ಪ್ರತ್ಯೇಕವಾದ ಇಲ್ಲದಿರುವುದರಿಂದ ಇದು ನಿತ್ಯ ಶುದ್ಧ. ಈಶ್ವರನು ಶುದ್ಧ, ಈಶ್ವರನು ಸರ್ವಜ್ಞ, ಈಶ್ವರನು ಸರ್ವಶಕ್ತಿವಂತ, ಈಶ್ವರನು ಶುದ್ಧ. ಇನ್ನೊಂದು ಮಾತು ಹೇಳಿದ್ದಾರೆ, ಪ್ಯೂರ್ ಆ್ಯಂಡ್ ಕಾನ್ಷಿಯಸ್ ಆ್ಯಂಡ್ ಫ್ರೀ. ನಿತ್ಯ ಶುದ್ಧ ಬುದ್ಧ, ನಿತ್ಯ ಶುದ್ಧವಾಗಿರುತ್ತಾನೆ. ನಿತ್ಯ ಬುದ್ಧ ಅಂದರೆ ಎಂದಿಗೂ ಚೈತನ್ಯ ರೂಪವೇ. ಗೊತ್ತಿಲ್ಲ ಎಂದಿಲ್ಲ, ಎಂದಿಗೂ ಗೊತ್ತಿದೆ. ತಪ್ಪು ಮಾಡಿದ್ದರೆ ಜನರು ಹೇಳ್ತಾರೆ, ಏಕೆ ಮಾಡಲಿಲ್ಲಪ್ಪ ಅಂದರೆ ನಾನು ಬ್ಯುಸಿ ಇದ್ದೆ ಅಂತ. ಬ್ಯುಸಿ ಏನಿಲ್ಲಪ್ಪ, ಸುಮ್ಮನೆ ಕೂತಿದ್ದೆಲ್ಲ, ಏನು ಬ್ಯುಸಿ ಇಲ್ಲ, ಏನಿಲ್ಲ. ಅವರು ತಾಮಸ ಬುದ್ಧಿ ಇತ್ತು, ತೋಚಲಿಲ್ಲ, ಹೊಳೆಯಲಿಲ್ಲ, ಇಲ್ಲೇ ಕೂತಿದ್ದ. ಅಂದರೆ ಅರ್ಥವೇನು? ತೋಚಲಿಲ್ಲ ಅಂದರೆ ತನ್ನ ಕೆಲಸದಲ್ಲೇ ಸ್ವಾರ್ಥದಲ್ಲಿ ಮುಳುಗಿದ್ದ, ತನಗೇನೋ ಹಬ್ಬ ಮಾಡ್ಕೊಳ್ತಾನೆ, ಏನೋ ಎಂಟರ್ಟೈನ್ಮೆಂಟು ಮನೋರಂಜನೆ ಅಲ್ಲೇ ಮುಳುಗಿದ್ದ. ಇನ್ನೊಬ್ಬರಿಗೆ ಬರ್ತೀನಿ ಎಂದು ಹೇಳಿದ್ರೆ ಬಂದೇ ಇಲ್ಲ. ಅವ್ರ ಪಾಪ ಅಲ್ಲೇ ಕಾಯ್ತಾ ಕಷ್ಟಪಟ್ಕೊಳ್ತಾ ಇದ್ದ. ಅಂದರೆ ಏನು? ಸ್ವಾರ್ಥದಲ್ಲಿ ಸುಖದಲ್ಲಿ ಮುಳುಗಿದ್ದಾನೆ. ಈಶ್ವರ ಎಂದಿಗೂ ಅರಿವಿನ ಸ್ವರೂಪ, ತಮೋಗುಣ ಇಲ್ಲ, ಎಂದಿಗೂ ಅರಿವಿನ ರೂಪ. ಅರಿವಿನ ರೂಪದಲ್ಲಿ ದಯ, ಕೃಪಾ, ಹೃದಯ, ಜ್ಞಾನ ಇರುತ್ತದೆ. ಎಂದಿಗೂ ಜ್ಞಾನ ಇರುತ್ತದೆ, ಜ್ಞಾನ ಕಮ್ಮಿ ಆಗಲ್ಲ. ಅದು ಈಶ್ವರನ ಗುಣ. ಜೀವನಿಗೆ ಹಾಗಿರಲ್ಲ. ಒಂದು ಸಲ ಜ್ಞಾನ ಇರುತ್ತದೆ, ಒಂದು ಸಲ ಮೂಡಿಲ್ಲ, ಒಂದು ಸಲ ಗೊತ್ತಿರುತ್ತದೆ, ಒಂದು ಸಲ ಗೊತ್ತಿಲ್ಲ, ಕೆಲವು ಗೊತ್ತು, ಕೆಲವು ಅಂದರೆ ಜೀವನಿಗೆ ಜ್ಞಾನವು ಹೆಚ್ಚು ಕಮ್ಮಿ ಇರುತ್ತದೆ, ಮೂಡು ಹೆಚ್ಚು ಕಮ್ಮಿ. ಈಶ್ವರನಿಗೆ ಮೂಡು ಹೆಚ್ಚು ಕಮ್ಮಿ ಆಗಲ್ಲ. ಈಶ್ವರ ಒಳ್ಳೆ, ನೀವು ಪೂಜೆ ಮಾಡಿದ್ದರೆ ಇವತ್ತೇನೋ ಈಶ್ವರ ಫಲ ಕೊಟ್ಟಿಲ್ಲ, ಈಶ್ವರ ಚೆನ್ನಾಗಿ ಮೂಡ್ನಲ್ಲಿಲ್ಲ, ಈಶ್ವರ ಯಾವುದಲ್ಲಿ ದಿವಸದಲ್ಲಿ ಮೂಡ್ನಲ್ಲಿರುತ್ತಾನೋ ಆ ದಿವಸ ಪೂಜೆ ಮಾಡ್ತೀನಿ ಎಂದು ಹೇಳ್ತೀನಿ. ಈಶ್ವರನಿಗೆ ಮೂಡು ಬೇಕಾಗಿಲ್ಲ, ಮೂಡು ಜೀವನಿಗಿರುತ್ತದೆ, ಈಶ್ವರನಿಗೆ ಮೂಡಿಲ್ಲ. ಎಲ್ಲವೂ ಮೂಢರಹಿತ, ಎಂದಿಗೂ ಒಂದೇ ಬಗೆ ಇರುತ್ತಾನೆ. ಅದೇ ಈಶ್ವರ. ನಿತ್ಯ ಶುದ್ಧ, ನಿತ್ಯ ಬುದ್ಧ. ಈ ಒಂದೊಂದು ಶಬ್ದವನ್ನು ನೀವು ಮನನ ಮಾಡಬೇಕು. ನಿತ್ಯ ಶುದ್ಧ ಹೇಳಿದ್ದಾರೆ, ಏನರ್ಥ? ಹೇಗೆ ಶುದ್ಧ, ಏಕೆ ಶುದ್ಧ? ಹೊಂದದಿದ್ದರೆ ಕೇಳು, ಮತ್ತೆ ಮನನ ಮಾಡು. ನಿತ್ಯ ಶುದ್ಧ, ನಿತ್ಯ ಬುದ್ಧ, ಅದು ನಿತ್ಯ ಶುದ್ಧ ಬುದ್ಧ. ನಿತ್ಯ ಮುಕ್ತ. ನಿತ್ಯ ಮುಕ್ತ ಅಂದರೆ ಅವರಿಗೆ ಯಾವ ಬಂಧನವಿಲ್ಲ. ಅಂದರೆ ಏನೋ ಒಂದು ಡಿಫಿಷನ್ಸಿ, ಕೊರತೆ, ಏನೋ ಕಮ್ಮಿ ಇದೆ ಎಂದೇನಿಲ್ಲ. ಪೂರ್ತಿ ಫ್ರೀ, ಸ್ವತಂತ್ರವಾಗಿದ್ದಾನೆ, ಯಾವುದಕ್ಕೆ ಒಳಗಾಗಲಿಲ್ಲ, ಪೂರ್ಣ ಸ್ವತಂತ್ರ. ಅಂಥ ಪರಮಾತ್ಮ ಈಶ್ವರ ಹೇಳ್ತೀವಿ. ಇದು ಈಶ್ವರ ಯಾರಿಗೆ? ಒಬ್ಬನು ಜೀವ ಒಬ್ಬನಿದ್ದಾನೆ, ಅವನಿಗೆ ಸಹ ಪೇಷಂಟ್ ಇದ್ದರೆ ಅವನಿಗೆ ಡಾಕ್ಟರ್ ಆಗ್ತಾನೆ ಅಲ್ಲವೇ? ವಿದ್ಯಾರ್ಥಿ ಇದ್ದರೆ ಅವನಿಗೆ ಟೀಚರ್ ಆಗ್ತಾನೆ. ಟೀಚರ್ ತಾನು ಯಾರಿಗೆ ಟೀಚರ್? ಯಾರಿಗೆ ಬೇಕೋ ಅವರಿಗೆ ವಿದ್ಯೆ ಹೇಳ್ತಾನೆ, ಬೇಕಾ ಇಲ್ಲವರಿಗೆ ವಿದ್ಯೆ ಹೇಳ್ತಾನೆ. ಡಾಕ್ಟರ್ ಯಾರಿಗೆ ಡಾಕ್ಟರು? ಯಾರು ರೋಗಿ ಆಗ್ತಾನೋ ಅವರಿಗೆ ಡಾಕ್ಟರು. ಅವರು ಹೇಳ್ತಾನೆ, ನಾನು ಡಾಕ್ಟರ್ ನಿಮಗೆ ಔಷಧಿ ಕೊಡ್ತೀನಿ ಅಂದರೆ ನನಗೇನು ರೋಗ ಇಲ್ಲ ಹೇಳ್ತಾರೆ. ನೀವು ರೋಗ ಇಲ್ಲದಿದ್ದರೂ ನಾನು ಡಾಕ್ಟರ್, ನಾನು ಕೊಡಲೇಬೇಕು ನಿನಗೆ ಇಂಜೆಕ್ಷನ್ ಅಂದರೆ ಏನು ಮಾಡ್ತೀವಿ? ಅದೇನಪ್ಪ, ಡಾಕ್ಟರ್ ಅನ್ನೋದು ಪೇಷಂಟ್ಗೆ ಡಾಕ್ಟರ್, ಎಲ್ಲರಿಗಲ್ಲ. ಇದು ಸಾಪೇಕ್ಷ ಆಗುತ್ತದೆ ಬೇಕಾಗಿದ್ದರೆ. ಹಾಗೆ ಈಶ್ವರ ಯಾರಿಗೆ? ಜೀವನಿಗೆ ಈಶ್ವರ. ಜೀವನಿಗೆ ಒಂದು ಪರಿಪಾಲಕ ಬೇಕು. ಪರಿಪಾಲಕ ಅಂದರೆ ಏನು? ನನಗೊಂದು ಸಪೋರ್ಟು, ಸಹಾಯಕ ಬೇಕು. ಸಪೋರ್ಟು ಬೇಕು, ಸಹಾಯಕ ಬೇಕು, ಆಧಾರ ಬೇಕು. ಏಕೆ ಬೇಕು ಅಂದರೆ ನಾನು ಅಲ್ಪ ಜೀವಿ, ಸಣ್ಣ ಮಗು ಇದ್ದರೆ ಇನ್ನೊಬ್ಬ ಸಪೋರ್ಟ್ ಬೇಕು. ಅವನು ಹಿರಿಯನಾದರೆ ಅವನಿಗೆ ಅವರೇ ಹೋಗ್ತಾನೆ, ಅವರೇ ಮಾಡ್ಕೊಳ್ತಾನೆ. ಸಣ್ಣ ಮಗು ಇದ್ದರೆ ಅವನಿಗೆ ಪಾಪ, ಅವ್ರು ಸಣ್ಣ ಮಗು ಗೊತ್ತಾಗಲ್ಲ, ನೀವು ಜೊತೆಗೆ ಇರು, ಅವ್ರು ಎಲ್ಲಿ ಹೋಗ್ತಾನೋ ಎಲ್ಲಿ ಬೀಳುತ್ತಾನೋ ನೋಡಬೇಕು. ಯಾರಿಗೂ ತಾನು ಮಾಡ್ಕೊಳ್ಳೋಕ್ಕಾಗಲ್ಲೋ ಇನ್ನೊಬ್ಬರು ಬೇಕಾಗ್ತಾನೆ. ಅವ್ರು ತಾನು ಮಾಡಿಕೊಂಡ್ರೆ ಇನ್ನೊಬ್ಬರು ಬೇಕೇ ಆಗಿಲ್ಲ. ಈಶ್ವರ ಏಕೆ ಬೇಕು? ಜೀವನಿಗೆ ಬೇಕು. ಏಕೆಂದರೆ ಜೀವನ ಮಗು, ಅವನಿಗೆ ಎಷ್ಟೋ ಕರ್ಮಗಳು ಬೇಕು, ಆಸೆಗಳು ಬೇಕು, ಎಷ್ಟೋ ಇವೆ. ನನಗೆ ಅದು ಬೇಕು, ಇದು ಬೇಕು, ಏನೋ ಮಾಡಿಕೊಳ್ಳಬೇಕು. ಮಾಡುವುದು ತಪ್ಪು ಮಾಡ್ತಾನೆ, ಯಾವುದು ಮಾಡಬೇಕೋ ಗೊತ್ತಿಲ್ಲ, ತಪ್ಪು ಮಾಡ್ತಾನೆ, ಅಯ್ಯೋ ಮತ್ತೆ ಅಳುತ್ತಾನೆ. ಸಣ್ಣ ಮಗು ನೋಡಿ ಎಲ್ಲೋ ಹೋಗ್ತಾನೆ, ಹಿಡ್ಕೊಳ್ತಾನೆ, ಬಿದ್ದು ಬಿಡ್ತಾನೆ, ಅಳುತ್ತಾರೆ. ಇಲ್ಲಿ ಏಕೆ ಬಂದಿದ್ದೆ ಅಂದರೆ ಅವ್ರಿಗೆ ಏಕೆ ಬರಬೇಕೋ ಗೊತ್ತಿಲ್ಲ. ಎಲ್ಲೋ ಹೋಗ್ತಾನೆ, ಏನೋ ಕೈ ಮುಟ್ತಾನೆ, ನೀವು ಕೈ ಮಾಡಿಕೊಂಡು ಅಳುತ್ತಾನೆ. ಹಾಗೆ ಜೀವನಷ್ಟೇ, ಇದು ಮಾಡಬಾರದು ಎಂದು ಗೊತ್ತಿಲ್ಲ, ತಪ್ಪು ಮಾಡಿಬಿಡ್ತಾನೆ, ಪಾಪ ಅನುಭವಿಸ್ತಾನೆ. ಅಯ್ಯೋ ಭಗವಂತನೇ ದುಃಖ ಅನುಭವಿಸ್ತಾ ಇದ್ದೆ, ಏಕೆ ಮಾಡಿದ್ದೆ ಎಂದು ಗೊತ್ತಿಲ್ಲ. ಪುಣ್ಯ ಏನೋ ಪಾಪ ಏನೋ ಗೊತ್ತಿಲ್ಲ, ಮಾಡಬೇಕು ಮಾಡಬಾರದು ಗೊತ್ತಿಲ್ಲ. ಅಜ್ಞಾನ ಇದೆ, ಅಭಿಮಾನ ಇದೆ, ಆಸಕ್ತಿ ಇದೆ, ಮೋಹ ಇದೆ. ಮೋಹದಿಂದ ಎಲ್ಲೆಲ್ಲೋ ಮಾಡಬಾರ್ದು ಮಾಡಿಬಿಡ್ತಾನೆ, ದುಃಖ ಅನುಭವಿಸ್ತಾನೆ. ಅಂದರೇನು? ಜೀವನಿಗೆ ಒಬ್ಬನು ಸಹಾಯಕ, ಸಪೋರ್ಟರು ಈಶ್ವರ ಬೇಕಲ್ಲವ? ಮರದೇ ಜೀವ ಸ್ವಭಾವದಲ್ಲೇ ಈಶ್ವರ ಇದ್ದಾನೆ. ಜೀವ ಸ್ವಭಾವದಲ್ಲೇ ಇದೆ ಇನ್ನೊಬ್ಬರ ಸಪೋರ್ಟು. ಆ ಸಪೋರ್ಟು ಯಾರು? ಸರ್ವಜ್ಞ, ಸರ್ವವ್ಯಾಪಕ, ಜಗದ್ರೂಪದಲ್ಲಿ ಎಲ್ಲ ಕಡೆ ಇದ್ದಾನೆ. ಹೀಗೆ ಜೀವ ದೃಷ್ಟಿಗೆ ಈಶ್ವರ ಇದ್ದಾನೆ. ಇದು ವ್ಯವಹಾರ ದೃಷ್ಟಿ. ನಾನೊಬ್ಬ ಜೀವನಾಗಿದ್ದೇನೆ, ಅಲ್ಪನಾಗಿದ್ದೇನೆ ಎಂದು ಈ ಬುದ್ಧಿ ಇರುವವರೆಗೂ ನನಗೆ ಈಶ್ವರ ಇದ್ದಾನೆ. ಆ ಈಶ್ವರನನ್ನು ಲೆಕ್ಕಕ್ಕೆ ತಗೊಂಡು, ಅವರನ್ನು ಸಹಾಯಕ್ಕೆ ತಗೊಂಡು, ಅವರನ್ನು ಲೆಕ್ಕಕ್ಕೆ ತಗೊಳ್ಳದೆ ನಾನು ಇಷ್ಟಬಂಧೆ ಮಾಡ್ತೀನಿ ಅಂದರೆ ಆಗಲ್ಲ. ಇಷ್ಟಬಂಧೆ ಮಾಡಿದ್ರೆ ಕೆಟ್ಟ ಫಲ ಹೆಚ್ಚಾಗ್ತದೆ, ಕೆಟ್ಟ ಕರ್ಮ ಹೆಚ್ಚಾಗ್ತದೆ, ದುಃಖ ಹೆಚ್ಚಾಗ್ತದೆ.
ಅದರಿಂದ ಈಶ್ವರನ ಲೆಕ್ಕಕ್ಕೆ ತಗೋ, ಈಶ್ವರ ಸಹಾಯ ತಗೋ. ಎಷ್ಟೆಷ್ಟು ಈಶ್ವರ ಸಹಾಯ ತಗೊಳ್ತೀವೋ ಅಷ್ಟಷ್ಟು ಬುದ್ಧಿವಂತ, ಅಷ್ಟಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ, ಅಷ್ಟಷ್ಟು ನಿಮ್ಮ ಸುಖ ಹೆಚ್ಚಾಗ್ತದೆ. ಇದು ಹೀಗೆ. ತಪ್ಪು ಮಾಡಿದ್ದರೆ ಅದು ಫಲ ಕೊಡ್ತಾನೆ, ತಪ್ಪು ಮಾಡಿದರೆ ನಿಮಗೆ ಕೆಟ್ಟ ಫಲ, ದುಃಖ ಆಗುತ್ತದೆ. ಅಯ್ಯೋ ಇನ್ನೊಂದು ಸಲ ಮಾಡಬಾರದು ಎಂದು ಬುದ್ಧಿ ಬರ್ತದೆ. ಕಂಟ್ರೋಲ್ ಮಾಡಿಬಿಡ್ತಾನೆ ಈಶ್ವರ. ಈಶ್ವರನೇ ಒಳ್ಳೆಯದು ಮಾಡಿದರೆ ಒಳ್ಳೆಯ ಫಲ ಕೊಡ್ತಾನೆ, ಕೆಟ್ಟದ್ದು ಮಾಡಿದರೆ ಕಂಟ್ರೋಲ್ ಮಾಡಿಬಿಟ್ಟು ದುಃಖ ಕೊಡ್ತಾನೆ. ದುಃಖ ಕೊಡ್ತಾನೆ ಅಂತ ಕಂಟ್ರೋಲ್ ಮಾಡ್ತಾ ಇದೆ, ಹೋಗಬೇಡ ಎಂದು ಹೇಳ್ತಾನೆ, ಹೋಗಬೇಡ ಎಂದು ಹೇಳ್ತಾ ಇದ್ದಾನೆ ಎಂದು ಅರ್ಥ. ಹೀಗೆ ಇದು ಈಶ್ವರ, ಇದು ಜೀವೇಶ್ವರರು ಪರಸ್ಪರ ಸಾಪೇಕ್ಷ. ಈಶ್ವರನು ಜೀವನಿಗೆ ಇದ್ದಾನೆ, ಎಲ್ಲರಿಗೂ ಅಲ್ಲ. ಜೀವನಿಗೆ ಈಶ್ವರ ಬೇಕು. ಇದು ವ್ಯಾವಹಾರಿಕ ದೃಷ್ಟಿ. ಎಲ್ಲಿ ಜೀವನಿದ್ದಾನೋ ಆ ಜೀವನ ದೃಷ್ಟಿಗೆ ಈಶ್ವರ ಇದ್ದಾನೆ. ಬರೀ ಬ್ರಹ್ಮದಲ್ಲಿ ಜಗತ್ತು ಬಿಡಿಯಾಗಿಲ್ಲವೇ ಇಲ್ಲ. ಅಲ್ಲಿ ಜೀವ ಇಲ್ಲ, ಈಶ್ವರನಿಲ್ಲ, ಎಲ್ಲವೂ ತಾನೇ. ಜೀವ ತಾನೇ, ಈಶ್ವರ ತಾನೇ, ಬ್ರಹ್ಮ ತಾನೇ. ಈಗ ಜೀವ ಎಂಬುದು ಬಿಡಿಯಾಗೇ ಇಲ್ಲ, ಅದರಿಂದ ಈಶ್ವರ ಬೇಕಾಗೇ ಇಲ್ಲ. ಎಲ್ಲವೂ ಅದ್ವೈತಂ ಬ್ರಹ್ಮ. ಸುಷುಪ್ತಿಯಲ್ಲಿ ಜೀವ ಈಶ್ವರ ಇದ್ದಾನ. ನಿಮಗೇನಾದರೂ ದುಃಖ ಇದೆ, ಹಸಿವಾಗ್ತದೆ, ಊಟ ಬೇಕಾ? ಸುಷುಪ್ತಿಯಲ್ಲಿ ನಿದ್ದೆ, ಯಾರಾದರೂ ಅಡುಗೆ ಮಾಡಿಕೊಂಡೆಲ್ಲ ಅಡುಗೆ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ತಾರೆ. ಇದೇ ಕಪ್ಪ ಅಂದರೆ ನನಗೆ ನಿದ್ದೆಯಲ್ಲಿ ಹಸಿವಾಗ್ತದಲ್ಲ, ಆ ನಿದ್ದೆಯಲ್ಲಿ ತಿಂತೀನಿ ಯಾರಾದರೂ ಇಟ್ಕೊಳ್ತಾರೆ? ನಿದ್ದೆಯಲ್ಲಿ ತಿನ್ನುವುದು ಯಾರು? ಆ ನಿದ್ಯಾ ಪುರುಷ, ನಿದ್ದೆಯಲ್ಲಿರುವ ಪುರುಷ ಅಂದರೆ ಜೀವ. ಆ ನಿದ್ದೆಯಲ್ಲಿರುವ ಅವನಿಗೆ, ಆತ್ಮಕ್ಕೆ, ಅವನಿಗೆ ಹಸಿವಾಗ್ತದೆ, ಅವನಿಗೆ ಊಟ ಕೊಡ್ತೀವಿ. ಎಚ್ಚರಕ್ಕೆ ಬಂದಾಗ ಊಟ ಮಾಡ್ತೀವೋ ಅದಕ್ಕೆ. ಅಲ್ಲಿ ದೇಹವೇ ಇಲ್ಲ, ಊಟ ಯಾರಿಗೆ? ದೇಹಕ್ಕಲ್ಲವೇ ಹಸಿವು. ಸುಷುಪ್ತಿ ಅನುಭವದಲ್ಲಿ ದೇಹವಿದೆಯಾ? ಮತ್ತು ದೇಹಕ್ಕೆ ಹಸಿವ, ದೇಹ ಅಲ್ಲೇ ಬಿಟ್ಟು ದೇಹರಹಿತನಾಗಿದ್ದಾನೆ, ಅವರಿಗೆ ಹಸಿವೇ ಇಲ್ಲ. ಹಾಗೆ ಯಾವಾಗ ದೇಹೇಂದ್ರಿಯ ಮನಸ್ಸುಗಳು ಬಿಟ್ಟು ಚೈತನ್ಯ ಮಾತ್ರವಾಗಿದ್ದನೋ ಅವನಿಗೆ ಹಸಿವು ಇಲ್ಲ, ಬಾಯಾರಿಕೆ ಇಲ್ಲ, ವ್ಯವಹಾರವಿಲ್ಲ, ಜೀವತ್ವ ಇಲ್ಲ, ಈಶ್ವರ ಬೇಕಾಗಿಲ್ಲ. ಎಚ್ಚರದಲ್ಲೇ ಜೀವ ಈಶ್ವರ, ಕನಸಿನಲ್ಲಿ ಕನಸು ಎಚ್ಚರ ಒಂದೇ. ಸುಷುಪ್ತಿಯಲ್ಲಿ ಜೀವ ಇಲ್ಲ, ಈಶ್ವರ ಬೇಕಾಗೇ ಇಲ್ಲ. ಹಾಗೆ ಅದರಿಂದ ಹೇಳ್ತಾನೆ, ಈ ಫ್ರಮ್ ದಿಸ್ ಪಾಯಿಂಟ್ ಆಫ್ ವ್ಯೂ, ವ್ಯಾವಹಾರಿಕ ದೃಷ್ಟ್ಯ ಈಶ್ವರ ಜೀವ ಭೇದ ಇದೆ. ಬೈ ನೇಚರ್ ಎಟರ್ನಲಿ ಪ್ಯೂರ್, ಕಾನ್ಷಿಯಸ್ ಆ್ಯಂಡ್ ಫ್ರೀ. ಸಮ್ ಇಂಟರ್ಪ್ರಿಟರ್ಸ್ ಆಫ್ ಶಂಕರ ಹ್ಯಾವ್ ಬಿನ್ ಮಿಸ್ಲೆಡ್ ಬೈ ದ ಯೂಸ್ ಆಫ್ ದ ವರ್ಡ್ ಈಶ್ವರ, ವಿಚ್ ಈಸ್ ಆಲ್ಸೋ ಯೂಸ್ ಟು ಡಿನೋಟ್ ಸಗುಣ ಬ್ರಹ್ಮ. ಇಲ್ಲಿ ಈಶ್ವರ ಅಂದರೆ ಯಾರು? ಆ ಬ್ರಹ್ಮವೇ, ಸುಷುಪ್ತಿ ಸ್ವರೂಪವೇ ಎಚ್ಚರ ದೃಷ್ಟಿಗೆ ಈಶ್ವರನಾಗುತ್ತಾನೆ. ಇದು ನೋಡಿ, ಈಶ್ವರ ಎಂದರೂ ಬಿಡಿಯಾಗಿಲ್ಲ. ಸುಷುಪ್ತಿ ಅಂದರೆ ಏನು? ಎಲ್ಲವೂ ತಾನಾಗಿದ್ದಾನೆ. ಆ ಎಲ್ಲವೂ ತಾನಾಗಿರುವವನೇ ಜಾಗೃತ ಅವಸ್ಥೆಯಲ್ಲಿ ಒಬ್ಬನೊಬ್ಬನಾಗಿರುವ ಜೀವನಿಗೆ ಆಧಾರವೆಲ್ಲ ಯಾರು? ಸರ್ವವ್ಯಾಪಕನು, ಎಲ್ಲವೂ ತಾನಾಗಿರುವ ಈಶ್ವರನೇ ನನಗೆ ಆಧಾರ. ಆ ಆಧಾರವೇ ಈಶ್ವರ. ಚಿನ್ನ ಆಭರಣಕ್ಕೆ ಈಶ್ವರ ಅಲ್ಲವೇ? ಮಣ್ಣು ಮಡಿಕೆಗೆ ಈಶ್ವರ. ಅಲೆಗೆ ನೀರು ಈಶ್ವರ. ಈಶ್ವರ ಅಂದರೇನು? ಅಲೆಗೆ ನೀರು ಆಧಾರ. ನೀರು ಅಲೆ ಬದುಕಬೇಕಂದರೆ ನೀರಿನಲ್ಲೇ ಬದುಕುತ್ತದೆ, ಮುಂದುವರಿಯುತ್ತದೆ, ಬರುತ್ತದೆ, ಹೋಗುತ್ತದೆ, ಏನೋ ಮಾಡ್ತದೆ, ಸಣ್ಣದಾಗ್ತದೆ, ಹುಟ್ಟುತ್ತದೆ. ಹುಟ್ಟುವಿಕೆಗೆ ಯಾರು? ನೀರೇ ಆಧಾರ. ಬದುಕಕ್ಕೆ ನೀರೇ ಆಧಾರ. ಮುಳುಗಿ ಹೋದರೆ ನೀರೇ ಆಧಾರ. ಸೃಷ್ಟಿ ಸ್ಥಿತಿ ಲಯಕಾರಕಕ್ಕೆ ನೀರೇ ಆಧಾರ. ಬದುಕುವಕ್ಕೆ ನೀರೇ. ಅಂದರೆ ಅಲೆ ಏನು ಮಾಡಿದ್ದಕ್ಕೂ ನೀರೇ ಆಧಾರ. ನೀರು ಈಶ್ವರ, ಅಲೆ ಜೀವ ಅಥವಾ ಜಗತ್ತು. ಅಂದರೆ ಅಲೆ ರೂಪ ಜೀವನಿಗೆ ನೀರು ಆಧಾರವಾಗುತ್ತದೆ ಈಶ್ವರ. ಅಂದರೆ ಅಲೆ ದೃಷ್ಟಿಗೆ ನೀರನ್ನು ಈಶ್ವರ ಹೇಳಿದ್ದೀವಿ. ನೀರಿನ ದೃಷ್ಟಿಗೆ ಅಲೆ ಇಲ್ಲದೆ ಇರುವಾಗ ಬ್ರಹ್ಮ. ಅದೇ ಬ್ರಹ್ಮನನ್ನು ಜಗತ್ತಿನ ದೃಷ್ಟಿಗೆ ಈಶ್ವರ ಹೇಳಿದ್ದೀವಿ. ಬ್ರಹ್ಮ ಈಶ್ವರ ಎಂದು ಎರಡು ಬೇರೆ ಅಲ್ಲ. ಅದು ಹೇಳತಕ್ಕದ್ದೆಲ್ಲ ಇಷ್ಟೇ. ಶಂಕರರ ಪ್ರಕ್ರಿಯೆಯಲ್ಲಿ ಈಗ ಹೇಳಬೇಕಲ್ಲವೇ? ಶಂಕರ ಪ್ರಕ್ರಿಯೆಯಲ್ಲಿ ಇತರರ ಪ್ರಕ್ರಿಯೆಗೆ ವ್ಯತ್ಯಾಸ ಏನು? ಶಂಕರರ ಪ್ರಕ್ರಿಯೆಯಲ್ಲಿ ಈಶ್ವರ ಬ್ರಹ್ಮ ಎರಡು ಬೇರೆ ಅಲ್ಲ. ಬ್ರಹ್ಮ ಸ್ವರೂಪ, ಈಶ್ವರ ನಮ್ಮ ಸಂಬಂಧ. ಅದೇ ಬ್ರಹ್ಮಗೆ ನಮ್ಮ ದೃಷ್ಟ್ಯ ಅನಿಸುವ ಸಂಬಂಧ ಅಷ್ಟೇ. ಅವನೇ ಬ್ರಹ್ಮ, ಜೀವನ ದೃಷ್ಟಿಗೆ ಪರಿಪಾಲಕ, ಆಳುವವನು ಅಂತ ಅನಿಸುತ್ತದೆ. ಜೀವನೇ ಇಲ್ಲದಿರುವಾಗ ಜೀವ ಅವರಲ್ಲೇ ಸೇರಿಕೊಂಡು ಬಿಟ್ಟಾಗ ಒಂದೇ ತಾನೇ ತಾನು. ಆ ಬ್ರಹ್ಮವನ್ನೇ ವ್ಯಾವಹಾರಿಕ ದೃಷ್ಟಿಗೆ ಈಶ್ವರ ಹೇಳಿದ್ದೇವೆ ಹೊರತು ಈಗ ಇವರನ್ನು ವ್ಯಾಖ್ಯಾನಕಾರರು ಹೇಳಿದ್ದರೇನು? ಈಶ್ವರ ಬೇರೆ, ಬ್ರಹ್ಮ ಬೇರೆ. ನೀವು ಕೇಳಿದ್ದೀರಾ? ಕೇಳದಿದ್ದರೆ ಒಳ್ಳೆಯದು. ನೀವು ಕೇಳಿ ನೋಡಿ ವ್ಯಾಖ್ಯಾನಕಾರರನ್ನು. ಈಶ್ವರ ಬೇರೆ, ಬ್ರಹ್ಮ ಬೇರೆ. ಬ್ರಹ್ಮ ಅಂದರೆ ನಿರ್ಗುಣ, ಈಶ್ವರ ಅಂದರೆ ಸಗುಣ, ಹೀಗೆ ಹೇಳಿಬಿಟ್ರು. ಇದೇನಪ್ಪ? ಈಶ್ವರ ಮಾತೆಲ್ಲ ಸಗುಣಕ್ಕೆ, ಸಗುಣವೇ ಈಶ್ವರನಾಗುತ್ತಾನೆ, ಬ್ರಹ್ಮ ಈಶ್ವರ ಅಲ್ಲ, ಹೀಗೆ ಹೇಳಿಬಿಡ್ತಾರೆ. ಇದೇನಪ್ಪ? ಶಂಕರರು ಈಶ್ವರ ಬ್ರಹ್ಮ ಎರಡೂ ಒಂದೇ. ದೃಷ್ಟಿಭೇದನೆ ಹೊರತು ಈಶ್ವರ ಮಾತು ಬ್ರಹ್ಮ ಮಾತು ಒಬ್ಬನಿಗೆ ಬಳಸಿತು. ಅದೇ ಬ್ರಹ್ಮ ಈಶ್ವರ, ಈಶ್ವರನೇ ಬ್ರಹ್ಮ, ಬ್ರಹ್ಮವೇ ಈಶ್ವರ. ಹೆಸರುಗಳು ಬೇರೆ ಹೊರತು ಅಲ್ಲಿ ಎರಡು ಬೇರೆ ಅಲ್ಲ. ದೃಷ್ಟಿ ಅಂತೆ ಅಷ್ಟೇ. ಈಗ ಇನ್ನೊಂದು, ಸಗುಣ ಬ್ರಹ್ಮ ಇದ್ದಾನೆ.
ಇವರೇನು ಹೇಳಿದ್ದಾರೆ ಅಂದರೆ ಈಶ್ವರ ಅಂದರೆ ಸಗುಣ ಬ್ರಹ್ಮನೇ ಆಗ್ತಾನೆ, ಬ್ರಹ್ಮ ಅಂದರೆ ನಿರ್ಗುಣ ಬ್ರಹ್ಮನೇ ಆಗ್ತಾನೆ. ಹಾಗೇನಲ್ಲ, ವ್ಯಾಖ್ಯಾನಕಾರರು ಹಾಗೆ ಮಾಡಿಬಿಟ್ಟರು. ಶಂಕರರ ಪ್ರಕ್ರಿಯೆಯಲ್ಲಿ ಅದೇ ಬ್ರಹ್ಮವನ್ನು ಕೆಲವು ಗುಣಗಳ ಸಮೇತ ನಾವು ಉಪಾಸನೆ ಮಾಡ್ತಾ ಇದ್ದೀವಿ ಅಷ್ಟೇ. ಗುಣಗಳು ಸೇರಿಸುವ ಮಾತ್ರದಿಂದ ಅವರು ಬ್ರಹ್ಮ ಬಿಟ್ಟು ಇನ್ನೊಬ್ಬರಾಗಲ್ಲ, ಬ್ರಹ್ಮನೇ ಇರುತ್ತಾನೆ. ಗುಣಗಳ ಸಮೇತ ಮಾಡಿದ್ದರೂ ಬ್ರಹ್ಮನೇ, ಇನ್ನೊಬ್ಬರೇನೂ ಆಗಲ್ಲ. ಅದರಿಂದ ನಾವು ಗುರುಗಳನ್ನಾಗಲಿ, ನೀವು ಮಂದಿರದಲ್ಲಿ ವಿಗ್ರಹವನ್ನು ಮೂರ್ತಿಯನ್ನು ಮಾಡ್ತೀವಿ, ಗುರುಗಳನ್ನು ಪೂಜೆ ಮಾಡ್ತೀರಿ, ಆರಾಧಿಸ್ತೀವಿ, ತಾಯಿ ತಂದೆಯನ್ನು ಮಾಡ್ತೀವಿ, ಇನ್ನು ಯಾರನ್ನೂ ದೊಡ್ಡವರನ್ನು ಪೂಜ್ಯವರನ್ನು ಮಾಡ್ತೀವಿ. ಯಾರನ್ನೇ ಮಾಡು, ಅಲ್ಲಿ ಗುಣ ಅದು ಇಟ್ಟುಕೊಂಡರೆ ಅದು ಬ್ರಹ್ಮವೇ. ಏಕೆ ಇದು ಬ್ರಹ್ಮ ಇದು ಅಲ್ಲ ಎಂದಿಲ್ಲ, ಎಲ್ಲವೂ ಬ್ರಹ್ಮೆ. ಆ ಗುಣಗಳು ಅಲ್ಲಿ ನೋಡಿದ್ದರೆ ಅದು ಬ್ರಹ್ಮನೇ ಆಗಿಬಿಡುತ್ತೆ. ಆದ್ದರಿಂದ ಸಗುಣ ಬ್ರಹ್ಮ ಅಂದರೆ ಈಶ್ವರ ಎಂದು ಕೆಳಮಟ್ಟದ್ದೆಂದು ಬಿಡಿಯಾಗಿಲ್ಲ. ಇಲ್ಲಿ ನೋಡಿ, ಸಮ್ ಇಂಟರ್ಪ್ರಿಟರ್ಸ್ ಆಫ್ ಶಂಕರ ಅಂದರೆ ವ್ಯಾಖ್ಯಾನಕಾರರು ಹ್ಯಾವ್ ಬೀನ್ ಮಿಸ್ಲೆಡ್ ಬೈ ದ ಯೂಸ್ ಆಫ್ ವರ್ಡ್ ಈಶ್ವರ. ಈಶ್ವರ ಎಂಬ ಪದವನ್ನು ನೋಡಿ ತಪ್ಪೆಂದು ತಿಳ್ಕೊಂಡರಂದರೆ ಬ್ರಹ್ಮನ್ ವಿತ್ ಕ್ವಾಲಿಟೀಸ್ ಟು ಬಿ ಮೆಡಿಟೇಟೆಡ್ ಅಪಾನ್. ಉಪಾಸ್ಯ ಸಗುಣ ಬ್ರಹ್ಮವನ್ನು ಉಪಾಸನ ಮಾಡಿ ಬ್ರಹ್ಮಲೋಕಕ್ಕೆ ಹೋಗ್ತಾರಲ್ಲ, ಆ ಸಗುಣ ಬ್ರಹ್ಮನೇ ಈಶ್ವರ ಆಗ್ತಾನೆ, ನಿರ್ಗುಣ ಬ್ರಹ್ಮ ಬ್ರಹ್ಮ ಎಂದು ಹೀಗೆ ವಿಂಗಡ ಮಾಡಿಬಿಟ್ಟರು. ಆ ವಿಂಗಡ ಇಲ್ಲ, ಭಾಷಾಕಾರರಿಗಿಲ್ಲ. ಬ್ರಹ್ಮನ್ ವಿತ್ ಓಕೆ. ಇನ್ ಕಾನ್ಸಿಕ್ವೆನ್ಸ್ ಆಫ್ ದಿಸ್ ಮಿಸ್ಕನ್ಸೆಪ್ಷನ್ ದೇ ಹ್ಯಾವ್ ಇನ್ವೆಂಟೆಡ್ ಎ ಥಿಯರಿ ದಟ್ ನೋವರ್ಸ್ ಆಫ್ ಬ್ರಹ್ಮನ್ ಬಿಕಮ್ ದ ಒನ್. ಇದರಿಂದ ಹತ್ತಿರಕ್ಕೆ ಇನ್ನು 2 ನಿಮಿಷ ಇದೆ, ಒಂದು 2-3 ನಿಮಿಷ ತಗೊಳ್ತೀನಿ. ಈಶ್ವರ ಬ್ರಹ್ಮ ಎಂದು ವಿಂಗಡ ಮಾಡಿ ಸಗುಣ ಬ್ರಹ್ಮ ಈಶ್ವರ ಅವರು ಹೇಳಿದ ಪ್ರಕ್ರಿಯೆ ಅವರ ತಪ್ಪು. ಸಗುಣ ಬ್ರಹ್ಮ ಅಂದರೆ ಈಶ್ವರ ಎಂದು, ನಿರ್ಗುಣ ಬ್ರಹ್ಮ ಅಂದರೆ ಇದೆಂದು ವಿಂಗಡ ಮಾಡಿ ಏನು ಮಾಡಿದ್ದಾರೆ? ಸಗುಣೋಪಾಸಕರು ಸಗುಣ ಬ್ರಹ್ಮವನ್ನು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ವೈಕುಂಠ, ಕೈಲಾಸ ಮುಂತಾದ ಏನದು ಮಣಿದ್ವೀಪ ಮುಂತಾದ, ನೀವು ದೇವಿ ಭಕ್ತರಾದರೆ ಮಣಿದ್ವೀಪ ಅಲ್ಲಿ ಹೋಗಿ ಸಗುಣ ಬ್ರಹ್ಮದಲ್ಲಿರುತ್ತಾರೆ. ಅಷ್ಟೇ ಅಲ್ಲದೆ ಬ್ರಹ್ಮಜ್ಞಾನಿಗಳು ಸಗುಣ ಬ್ರಹ್ಮನೇ ತಲುಪುತ್ತಾರೆ ಎಂದು ಹೇಳಿಬಿಟ್ಟರು. ಏಕೆಂದರೆ ಈಶ್ವರ ಸೃಷ್ಟಿಕರ್ತ ಅಲ್ಲವೇ? ಸೃಷ್ಟಿಸ್ಥಿತಿಲಯಕರ್ತ ಸಗುಣ ಬ್ರಹ್ಮವಂತೆ, ನಿರ್ಗುಣ ಬ್ರಹ್ಮ ಸೃಷ್ಟಿಸ್ಥಿತಿಲಯ ಮಾಡಲ್ಲ, ಹೀಗೆ ವಿಂಗಡ ಮಾಡಿಬಿಟ್ಟರು. ಶಂಕರರು ಸಗುಣ ಬ್ರಹ್ಮನೇ ಸೃಷ್ಟಿ ಮಾಡ್ತಾನೆ, ನಿರ್ಗುಣ ಬ್ರಹ್ಮ ಅಲ್ಲ ಎಂದು ಹೀಗೆ ವಿಂಗಡ ಮಾಡಲಿಲ್ಲ. ಆ ಬ್ರಹ್ಮನೇ ಸೃಷ್ಟಿಕರ್ತ. ಆದ್ದರಿಂದ ಅವನೇ ಸಗುಣ ಬ್ರಹ್ಮ, ಇಬ್ಬರು ಬೇರೆ ಅಲ್ಲ. ಹೀಗೆ ಮಾಡಿಬಿಟ್ಟು ಈ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅಂದರೆ, ಜಗತ್ತು ಸೃಷ್ಟಿ ಈಶ್ವರ ಮಾಡ್ತಾನೆ. ಈಶ್ವರ ಅಂದರೆ ಮಾಯೋಪಾಧಿಕವಾದ ಸಗುಣ ಬ್ರಹ್ಮ ಮಾಡ್ತಾನೆ, ಅವರ ಪ್ರಕ್ರಿಯೆ. ಆದ್ದರಿಂದ ನಾನೊಬ್ಬನು ಬ್ರಹ್ಮಜ್ಞಾನಿ ಆದರೆ ಜಗತ್ತಿರುತ್ತದಲ್ಲ, ಈಶ್ವರ ಸೃಷ್ಟಿ ಮಾಡಿದ್ದನಲ್ಲ, ಈಶ್ವರ ಸೃಷ್ಟಿ ಮಾಡಿದ, ಇದರಲ್ಲಿ ಅನೇಕ ಜೀವರಿದ್ದರು. ನಾನೊಬ್ಬನು ಬ್ರಹ್ಮಜ್ಞಾನಿ ಆದರೆ ಈ ಜಗತ್ತೇನಾಗಬೇಕು? ಈ ಜಗತ್ತೆಲ್ಲ ಮುಗಿಯಬೇಕು. ಜಗತ್ತು ಮುಗಿದು ಬಿಟ್ಟರೆ ಈಶ್ವರನೇನಾಗ್ತಾನೆ? ಈಶ್ವರನು ಮಾಯಾ ಬೆಡಬಿ ಬಿಟ್ಟು ನಿರ್ಗುಣ ಬ್ರಹ್ಮ ಆಗಬೇಕು. ಈಶ್ವರ ಮಾಯಾಗುಣ ಬಿಟ್ಟು ನಿರ್ಗುಣ ಬ್ರಹ್ಮ, ಮಾಯೋಪಾಧಿ ಬಿಟ್ಟು ನಿರ್ಗುಣ ಬ್ರಹ್ಮ ಆಗಬೇಕು. ಆವಾಗ ನಾನು ನಿರ್ಗುಣ ಬ್ರಹ್ಮವನ್ನು ಪಡ್ಕೊಳ್ತೀನಿ. ಈಗ ನಿರ್ಗುಣ ಬ್ರಹ್ಮ ಮಾಯೋಪಾಧಿಕರಾಗಿ ಸಗುಣ ಬ್ರಹ್ಮ ಆದರೆ ಅವರು ಜಗತ್ತನ್ನು ಸೃಷ್ಟಿ ಮಾಡಿದ್ದರೆ, ಈಗ ನಾನು ಜ್ಞಾನ ಪಡ್ಕೊಂಡ್ರೆ ಏನಾಗಬೇಕು? ಸಗುಣ ಬ್ರಹ್ಮನೇ ಪಡ್ಕೊಂಡು ಬಿಡ್ತೀನಿ, ಹೀಗೆ ಹೇಳಿಬಿಟ್ಟರು. ಅದರಿಂದ ಬ್ರಹ್ಮಜ್ಞಾನಿ ಸಗುಣ ಬ್ರಹ್ಮವನ್ನೇ ಈಶ್ವರನನ್ನೇ ಪಡ್ಕೊಳ್ತಾನೆ. ಏಕೆ? ಮಿಕ್ಕ ಜೀವರಿದ್ದಾರೆ, ಇವರೆಲ್ಲರಿಗೂ ಜ್ಞಾನವಾಗುವವರೆಗೂ ನಾವಲ್ಲಿ ತಲುಪಲ್ಲಿ ಕೂತ್ಕೊಳ್ಬೇಕು, ಕಾಯ್ತಾ ಇರಬೇಕು. ಎಲ್ಲ ಜೀವರಿಗೆ ಜ್ಞಾನವಾದ ನಂತರ ಪರಮಾತ್ಮ ಜಗತ್ತು ಮುಚ್ಚಿಬಿಡ್ತಾನೆ. ಏಕೆ? ಎಲ್ಲ ಜೀವರಾಗಿ ಬಿಟ್ಟರಲ್ಲ, ಎಲ್ಲ ಜೀವರಿಗೆ ಜ್ಞಾನವಾಗಿ ಬಿಟ್ಟರೆ ಈಗ ಯಾವ ಜೀವನ ಉಳಿಯಲಿಲ್ಲ. ಸಿನಿಮಾ ಥಿಯೇಟರ್ ಎಲ್ಲ ಆಗಿ ಎಲ್ಲ ಸಿನಿಮಾ ಮುಗಿದ ನಂತರ ಎಲ್ಲರೂ ಹೋದಾಗ ಆ ಗೇಟ್ ಕೀಪರ್ ಎಲ್ಲ ಗೇಟ್ ಮುಚ್ಚುತ್ತಾನೆ ನೋಡಿ, ಈಶ್ವರ ಎಲ್ಲ ಜಗತ್ತು ಮುಚ್ಚಿಬಿಡ್ತಾನಂತೆ. ಆವಾಗ ಎಲ್ಲರೂ ನಿರ್ಗುಣ ಬ್ರಹ್ಮಕ್ಕೆ ಹೋಗಬಹುದು. ಅಷ್ಟುವರೆಗೆ ಏನಾಗ್ತಾರೆ? ಜ್ಞಾನಿಗಳೆಲ್ಲರೂ ಸಗುಣ ಬ್ರಹ್ಮ ಜೊತೆಗೆ ಕೂತಿರ್ತಾರೆ, ಕಾಯ್ತಾ ಇರ್ತಾರೆ ಟೈಮ್ ಪಾಸಲ್ಲಿ. ಟೈಮ್ ಪಾಸ್ಗೆ ಏನು ಮಾಡಬೇಕು? ಅಲ್ಲಿ ಕೂತಿರ್ತಾರಲ್ಲ ಸಗುಣ ಬ್ರಹ್ಮ. ಅದರಿಂದ ಸ್ವಾಮೀಜಿ ಹೇಳ್ತಾರೆ ನೋಡಿ, ಕೆಲವರು ಸಗುಣ ಬ್ರಹ್ಮವನ್ನೇ ತಲುಪುತ್ತಾರೆ. ಏಕೆ? ಈಶ್ವರನನ್ನೇ ತಲುಪುತ್ತಾರೆ. ಇದೆಲ್ಲ ಕನ್ಫ್ಯೂಷನ್. ಬ್ರಹ್ಮ ಈಗಲೂ ಬ್ರಹ್ಮವೇ ಆಗಿದ್ದಾನೆ. ಜೀವನ ದೃಷ್ಟಿಗೆ ಈಶ್ವರ ಅನಿಸುತ್ತಾನೆ ಇರುವುದು ಬ್ರಹ್ಮೆ. ನೀವು ಅವನನ್ನು ತಲುಪಿದರೆ ಬ್ರಹ್ಮನೇ ಹೇಳ್ತಾನೆ. ಜಗತ್ತೆಂಬುದು ಅಲ್ಲೇನಿಲ್ಲ. ನಾನು ಹಗ್ಗವನ್ನು ಹಾವಾಗಿ, ನಾವು 3-4 ಜನರು ಹಗ್ಗವನ್ನು ಹಾವಾಗಿ ತಿಳ್ಕೊಂಡಿದ್ದೀವಿ. ನಿಮಗೆ ಹಗ್ಗ ಎಂದು ಗೊತ್ತಾಗಿಬಿಟ್ಟರೆ ನಿಮಗೆ ಹಾವಿಲ್ಲ.
ಈಗ ನನಗೆ ಹಾವಾಗಿ ತಿಂದರೆ, ಹಾವಾಗಿ ತಿಳಿಯುತ್ತಾ ಇದ್ದರೆ ನಾನು ಇನ್ನೂ ತಿಳ್ಕೊಳ್ಳಬೇಕು, ನನಗೆ ಹೆದರಿಕೆ ಇರುತ್ತದೆ. ನಿಮಗೆ ಹೆದರಿಕೆ ಹೋಯಿತು ಅಷ್ಟೇ ಹೊರತು ಇಷ್ಟೇ. ಅಂದರೆ ನಿಮಗೆ ಹಗ್ಗ ಎಂದು ಗೊತ್ತಿದ್ದರೆ ಹಾವು ಹೋಯಿತು, ನಿಮಗೆ ಹಗ್ಗದಿಂದರೆ ಭಯ ಹೋಯಿತು, ನಿಮಗೆ ಮೋಕ್ಷ ಆಯಿತು. ಹೀಗೆ ಹೇಳ್ತಿರೋ, ಅಥವಾ ನನಗೆ ಹಾವು ಕಂಡು ಬರ್ತಾ ಇದೆ, ನನಗೆ ಭಯ ಹೋಗಲಿಲ್ಲ, ಅದರಿಂದ ಹಗ್ಗ ಆಗಲಿಲ್ಲವಲ್ಲ, ಇನ್ನೇ ಹಾವು ಕಂಡು ಬರ್ತಾ ಇದೆ, ಅದರಿಂದ ನಿಮಗೂ ಭಯ ಹೋಗಲಿಲ್ಲ. ಹಾವಿದೆ ಅಲ್ಲವೇ? ಹಾವಿರುವವರೆಗೂ ನಿಮ್ಮ ಭಯ ಹೋಗಲ್ಲ. ಹಾವು ಹಗ್ಗ ಆಗಬೇಕು, ಎಲ್ಲರಿಗೆ ಹಗ್ಗ ಕಂಡು ಬರುವವರೆಗೂ ಅದು ಹೋಗಲ್ಲ. ಹೀಗೆ ಹೇಳ್ತೀರಾ? ಯಾರ್ಯಾರು ತಪ್ಪು ತಿಳುವಳಿಕೆ ಇದೆಯೋ ಅವರಿಗೆ ಜಗತ್ತು ಅನಿಸುತ್ತದೆ. ನಿಮ್ಮ ತಪ್ಪು ತಿಳುವಳಿಕೆ ಹೋದರೆ ಈಗಲೂ ಬ್ರಹ್ಮೆ. ಜ್ಞಾನಿಗೆ ಇದು ಬ್ರಹ್ಮ ಆಗಿ ಕಂಡು ಬಂದರೆ ನಮಗೆ ಜಗತ್ತು ಸಂಸಾರ ಅನಿಸುತ್ತಾ ಇದೆ. ನಮಗೆ ಸಂಸಾರ ಆಗಿ ತೋರುವುದು ಅವರಿಗೆ ಬ್ರಹ್ಮವಾಗಿ ತೋರ್ತಾ ಇದೆ. ಇವರು ಅಂದ್ಕೊಳ್ತಾರೆ ನಮಗೆ ಸಂಸಾರ ಇದೆ, ಅವರಿಗೆ ಮೋಕ್ಷ ಹೇಗೆ ಬರುತ್ತದೆ? ಈಶ್ವರ ಇಲ್ಲೇ ಇದ್ದಾನೆ, ಜಗತ್ತು ಸೃಷ್ಟಿ ಮಾಡ್ತಾ? ಹಾಗೇನಲ್ಲ. ನಮಗೆ ಸಂಸಾರ ಎಂದು ತೋರಿದ್ದು ಜ್ಞಾನಿಗೆ ಬ್ರಹ್ಮೆ. ಏಕೆ? ಜಗತ್ತೆನ್ನುವುದು ಸಂಸಾರವೆನ್ನುವುದು ಇಲ್ಲ, ಅವರವರ ಭ್ರಮ ಮಾತ್ರ. ಭ್ರಮ ಬಿಟ್ಟರೆ ಯಾರಿಗೂ ಇಲ್ಲ ಇರುವುದು ಬ್ರಹ್ಮೆ. ಆದ್ದರಿಂದ ಜ್ಞಾನಿಗಳು ಸಗುಣ ಬ್ರಹ್ಮವನ್ನು ತಲುಪುವುದು, ಮತ್ತು ಎಲ್ಲರೂ ಒಟ್ಟಾಗಿ ನಿರ್ಗುಣಕ್ಕೆ, ಇದೆಲ್ಲ ಕಲ್ಪನಾ, ಇದೆಲ್ಲ ತಪ್ಪು ಕಲ್ಪನೆ, ಯಾರೋ ಮಾಡಿದ್ದಾರೆ. ಫೈನಲ್ ಬ್ರಹ್ಮನ್ ಫಸ್ಟ್ ಇನ್ಸ್ಟೆನ್ಸ್ ಆ್ಯಂಡ್ ದಟ್ ಫೈನಲ್ ಆಲ್ ದ ಜೀವಾಸ್ ಹ್ಯಾವ್ ದಸ್ ಅಟೆಂಡ್ ದಿಸ್ ಇನಿಷಿಯಲ್ ಫ್ರೀಡಮ್. ಈಗ ನಾನು ಇಷ್ಟೊತ್ತು ಹೇಳಿದ್ದೀನಲ್ಲ, ಅದೇ ದಸ್ ದಟ್ ದಿಸ್ ಡಾಕ್ಟ್ರಿನ್ ಈಸ್ ಆಲ್ ಟುಗೆದರ್. ಈ ಸಿದ್ಧಾಂತ, ಈ ಪ್ರಕ್ರಿಯೆ ಶಂಕರರಲ್ಲಿ ಎಲ್ಲಿ ಇರಲಿಲ್ಲ. ಇದು ಯಾರೋ ಅನಂತರ ಕಾಲದಲ್ಲಿ ಕಲ್ಪಿಸಿಕೊಂಡರು ಅಷ್ಟೇ. ಇದು ಮುಗಿಯಿತು. ಆದ್ದರಿಂದ ಈಶ್ವರ ಎಂಬುದು, ಸಗುಣ ಬ್ರಹ್ಮ ಎಂಬುದು ಎರಡನೆಯ ಬ್ರಹ್ಮ ಅಲ್ಲ. ಅದೊಂದು ಬ್ರಹ್ಮ, ಇದೊಂದು ಬ್ರಹ್ಮ, ಎರಡು ಬ್ರಹ್ಮಗಳಿಲ್ಲ. ಅದೇ ಬ್ರಹ್ಮನನ್ನು ನೀವು ನೋಡುವ ದೃಷ್ಟಿಗೆ ಈಶ್ವರ ಅಥವಾ ಸಗುಣ ಬ್ರಹ್ಮ. ಆ ಈಶ್ವರ ಅಂದರೆ ಅದೇ ಬ್ರಹ್ಮ, ಸಗುಣ ಬ್ರಹ್ಮ ಅಂದರೆ ಅದು ಬೇರೆ ಅಲ್ಲ. ಈ ಗುಣಗಳ ಸಮೇತ ನೋಡ್ತೀರಿ, ಗುಣಗಳು ಬಿಟ್ಟರೆ ಅವರೇ ಬ್ರಹ್ಮ ಅಷ್ಟೇ. ಆದ್ದರಿಂದ ಯಾರು ಬ್ರಹ್ಮವನ್ನು ತಿಳ್ಕೊಳ್ತಾರೋ ಈಗಲೇ ಬ್ರಹ್ಮ ತಲುಪುವುದೇನು? ಈಗಲೂ ಇದ್ದಿ. ನಿಮ್ಗೆ ಗೊತ್ತಿಲ್ಲದಿರುವಾಗಲೂ ಬ್ರಹ್ಮನೇ ಆಗಿದ್ದಿ. ನಿಮಗೆ ಗೊತ್ತಿಲ್ಲ ನಾನು ಜೀವ, ನಾನು ಸಂಸಾರಿ ಅನಿಸುವ ಕಾಲದಲ್ಲಿಯೂ ನೀವು ಮುಕ್ತನೇ, ನೀವು ಬ್ರಹ್ಮೇ ಆಗಿದ್ದೀವಿ. ಅವರು ಹೇಳ್ತಾರೆ ನಾನು ಬ್ರಹ್ಮ ತಿಳ್ಕೊಂಡರೆ, ನಾನು ಬ್ರಹ್ಮ ಆಗಿಬಿಟ್ಟರೆ ಜಗತ್ತೆಲ್ಲ ಅಲ್ಲವ? ಹೌದು, ಜಗತ್ತು ಮಿಥ್ಯ ಆಗಿಬಿಡ್ತದೆ. మరి ಮಿಕ್ಕ ಜನರೆಲ್ಲ ಪಾಪ ಹೇಗೆ ಬದುಕಲಿ? ನಾನು ಬ್ರಹ್ಮಜ್ಞಾನ ಪಡ್ಕೊಂಡ್ರೆ ಜಗತ್ತೆಲ್ಲ ಮಿಥ್ಯ ಆಗಿಬಿಡ್ತದಲ್ಲವೇ? ಪಾಪ ಅವರೆಲ್ಲ ಹೇಗೆ ಬದುಕಲಿ ಅಂದರೆ ಬುದ್ಧಿ ನೋಡು. ಅವರು ಇಲ್ಲ, ಜಗತ್ತು ಇಲ್ಲ, ಎಲ್ಲವೂ ಬ್ರಹ್ಮ ಮೊದಲಿನಿಂದಲೂ ಇದೆ. ಅದೇ ಬ್ರಹ್ಮ ಇದ್ದುಕೊಂಡರೂ ನಮಗೆ ಜಗತ್ತು ಅನಿಸುತ್ತಾ ಇದೆ, ಅಲ್ಲಿರುವುದು ಬ್ರಹ್ಮೆ. ನಿಮ್ಮ ಭ್ರಾಂತಿಗೆ ಅನಿಸುತ್ತಾ ಇದೆ, ಅಲ್ಲಿರುವುದು ಬ್ರಹ್ಮೇ ಇದೆ. ನಿಮ್ಮ ಭ್ರಾಂತಿಯಿಂದ ಅಲ್ಲೇನು ಹಾವೇನು ಆಗಲ್ಲ, ಅಲ್ಲಿ ಹಗ್ಗನೇ ಇರ್ತದೆ. ನಿಮಗೆ ಏನೇ ಅನಿಸಲಿ ಅಲ್ಲಿರುವುದು ಹಗ್ಗ. ಇದು ಮುಖ್ಯ, ಇದು ಅತಿ ಮುಖ್ಯ. ಇದು ಗೊತ್ತಿಲ್ಲದೆ ಕೆಲವರು ತಪ್ಪು ಮಾಡಿದ್ದಾರೆ. ಈ 10ನೆಯ ಪಾಯಿಂಟ್ ಇವತ್ತು ಮುಗಿಸಿದೆ. ಈಗ 11ನೆಯದಿದೆ. 11ನೆಯದಲ್ಲಿ ಏನಿದೆ? ಈಶ್ವರ ಓನ್ಲಿ ಕನ್ಸಿಡರ್ ದ ಡಿಸ್ಟಿಂಕ್ಷನ್. ಈಶ್ವರ ಕುರಿತು ಇನ್ನೊಂದು ಸ್ವಲ್ಪ ಮಾತಿದೆ, ಅದು ನಾಳೆನೇ ಹೇಳಿ. ಸರ್ವಜ್ಞತ ಒಂದು ಮಾತಿದೆ, ಕಾರ್ಯಕಾರಣ ಒಂದಿದೆ. ಆ 3 ಅಂಶಗಳು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.